ಆತನನ್ನ ನಮ್ಮನೆ ಹುಡುಗ ಅಂತ, ಅವರನ್ನ ನಮ್ಮನೆ ಹೆಣ್ಮಗಳು ಅಂತ ಎಲ್ಲರೂ ಅನ್ಕೋತೀವಿ. ಕೂಲಿ ಕಳ್ಸಿದ್ರೆ ಮರದ ಮೇಲೆ ಕುತ್ಕೊಂತ ಇದ್ರು. ಒಂದೆಲ್ಲ ಸ್ಟೋರಿಗಳು ಇರ್ದು. ನನ್ನಿಂದ ನಿನ್ ವಿಡಿಯೋಸ್ ತುಂಬಾ ಚೆನ್ನಾಗಿ ಓಡುತ್ತೆ, ನಾನಿಲ್ಲ ಅಂದ್ರೆ ವಿಡಿಯೋ ಯಾರು ನೋಡೋದೇ ಇಲ್ಲ. ಬಟ್ ನಂಗೆ ಅನ್ಸಿದ್ದು ಭಾಗ್ಯಮ್ಮ, ನಿಮ್ಮನ್ನ ಯಾಕೆ ಇಷ್ಟಪಡ್ತಾರೆ ಜನ? ಬಟ್ ನಲ್ಲಿ ನಾನು ಹೆಂಗೆ ತೊದ್ಲಸ್ಕಮ್ ಮಾಡಿದ್ರು ನನ್ನ ವಿಡಿಯೋ ನೋಡ್ತಾರೆ. ಎಷ್ಟು ಬ್ಯಾಡ್ ಕಮೆಂಟ್ಸ್ ಅಂದ್ರೆ ನನ್ನ ಇಡೀ ಜೀವನದಲ್ಲಿ ಫಸ್ಟ್ ಟೈಮ್ ನೋಡಿದ್ ನಾನು. ದೇ ಕಂಟೆಂಟ್ ಸಿನಿಮಾದಲ್ಲಿ ಬಂದಿದ್ರೆ ಏನ್ ಮಾಡ್ತಿದ್ರು? ಬಾಯಿ ಮುಚ್ಕೊಂಡ್ ನೋಡೋರು. ಒಂದೊಂದು ಟೇಕ್ ತಗತೀನಿ, ನಂಗೆ ಬರಲ್ಲ ಆ ತರ, ಬೇಗ ಹೇಳಕ್ ಬರಲ್ಲ. ನಾನ್ ನಮ್ಮ ಅಪ್ಪನ್ಗೆ ಬಡಿಸ್ತಾನ. 7 ಜನ ಮಕ್ಕಳು. ಅಣ್ಣ ಈ ಛತ್ರಿ ಇಟ್ಕೊಂಡು ನಂಗೆ 100 ರೂಪಾಯಿ ಕಾಸು ಕೊಡ್ತೀರಾ, ಬೆಳಿಗ್ಗೆ ಬಂದು ಛತ್ರಿ ತಗೊಂಡ್ ಹೋಯ್ತೀನಿ. ಹಳದು ತೂಗಿ ಈ ತಿಪ್ಪೆಗೆ ಲೆಕ್ಕ ಇರ್ಬೇಕು ಅಂತಾರಲ್ಲ, ಹಂಗ್ ಬದುಕಿದಿರಿ ನೀವು. ನಿನ್ ಮಗನಿಗೆ ಅನ್ನ ತಿನ್ಸ್ಬೇಡ, ಮುದ್ದೆ ತಿನ್ಸು, ನನ್ ಮಗನ್ಗೆ ಅನ್ನ ಇಡು. ನಮ್ಮ ಅಕ್ಕನೇ ಈ ಮಾತಾಡ್ಬೇಕಾ? ವಾಚ್ಮನ್ ಕೆಲಸ ಮಾಡಕ್ ಇವನ್ ಸೇರ್ಕೊಂಡ, ನಾನು ಮನೆ ಕೆಲ್ಸಕ್ಕೆ ಸೇರ್ಕೊಂಡೆ. ಬೆಂಗಳೂರು ಸ್ಟೋರಿ ತುಂಬಾ ಅದು. 6 ತಿಂಗಳು ಮನೆ ಇರ್ಲಿಲ್ಲ ಬೆಂಗಳೂರು. ಎಲ್ಲಿದ್ರಿ? ರೋಡ್. ರೋಡ? ನಮಸ್ಕಾರ, ನೀವು ನೋಡ್ತಿದ್ದೀರಾ ಇದು ನ್ಯೂಸು. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಹರಿಕಥೆಯ ಅತಿಥಿಗಳು ನಿಮ್ಮೆಲ್ಲರಿಗೂ ಹಾಟ್ ಫೇವ್ರೆಟ್ ಜೋಡಿ ನನ್ನ ಜೊತೆ ಕೂತಿದ್ದಾರೆ. ಏನೂ ಕನೆಕ್ಷನ್ ಇರಲ್ಲ, ಯಾವ ಸಂಬಂಧನೂ ಅವ್ರ ಜೊತೆ ಇಲ್ಲ. ಆದರೆ ಇಡೀ ಕರ್ನಾಟಕದ ಕನ್ನಡಿಗರು ಅವರಿಬ್ಬರನ್ನ ತುಂಬ ಇಷ್ಟಪಡ್ತಾರೆ. ಒಂಥರ ಹೆಂಗೆ ಅಂದರೆ, ಆತನನ್ನು ನಮ್ಮನೆ ಹುಡುಗ ಅಂತ, ಅವರನ್ನು ನಮ್ಮನೆ ಹೆಣ್ಮಗಳು ಅಂತ ಎಲ್ಲರೂ ಅನ್ಕೋತೀವಿ. ಅದು ತಾಯಿಯ ರೂಪದಲ್ಲಿ ತುಂಬ ಜಾಸ್ತಿ. ಆತನನ್ನು ಬೇರೆಯವ್ರು ಬೇರೆ ಥರ ಗೊತ್ತಿಲ್ಲಪ್ಪ. ಹೆಣ್ಮಕ್ಳಿಗೆ ಒಂದಷ್ಟು ಇಷ್ಟ ಆಗುವಂಥ ಹುಡುಗ, ದೊಡ್ಡವ್ರಿಗೆ ಮಗನ ಪ್ರೀತಿ ಅಂತ ಕೊಡೋ ಹುಡುಗ, ಆ ಥರದ ಸಂಬಂಧ. ಹೇಗೆ ಶುರುವಾಯ್ತಿದು ಅಂದರೆ, ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ. ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ ಆಗಲಿ, ಎಷ್ಟು ಜನಕ್ಕೆ ಇನ್ಫ್ಲೂಯೆನ್ಸ್ ಮಾಡುತ್ತೆ ಅನ್ನೋದಕ್ಕೆ ಇಬ್ಬರು ಜೋಡಿಗಳು ತುಂಬ ಕಾರಣ ಆಗ್ತಾರೆ ಅಂತ. ನಮ್ಮನೇಲೂ ಹಾಗೇ. ನನ್ನ ಹೆಂಡತಿ ಇವರಿಬ್ಬರು ಯಾವ್ದು ಸಖತ ಮಾಡಿದ್ದಾರೆ ನೋಡಿ ಅಂತ ಯಾವಾಗಲೂ ಹಿಂಗೆ ತಂದು ತೋರಿಸಿದ್ದೆ ನೆನಪಿಸ್ಕೋತೀನಿ ಯಾವಾಗಲೂ ಕೂಡ. ಇವತ್ತು ಈ ಪ್ಲ್ಯಾಟ್ಫಾರ್ಮಲ್ಲಿ ಅವರಿಬ್ಬರು ನನ್ನ ಜೊತೆ ಇದ್ದಾರೆ. ಆ ಕಥೆಯನ್ನು ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ನನ್ನ ಅದರ್ದೇನು ಆ್ಯಕ್ಚುಲಿ ಹೇಳ, ಅಮ್ಮನ ಹೆಸರು ನಂಗೆ ಈಗಲೂ ಗೊತ್ತಿಲ್ಲ, ಆದರೆ ಆತ ಗೊತ್ತು, ಬಿಕಾಸ್ ಮೀಡಿಯಾದಲ್ಲಿ ಕೆಲಸ ಮಾಡುವಂಥ ಗೆಳೆಯ ಅಂತ. ಲೆಟ್ ಮಿ ಇಂಟ್ರಡ್ಯೂಸ್, ಆತನ ಹೆಸರು VJ ಮನೋಜ್. ನಮಸ್ಕಾರ. ಹೌ ಆರ್ ಯು ಮನೋಜ್? ಸೂಪರ್ ಆಗಿದ್ದೀನಿ. ದೇವರಣೆಗಳು ಹೇಳ್ತೀನಿ, ನಿಮ್ಮಮ್ಮನ ಹೆಸರು ಗೊತ್ತಿಲ್ಲ ನನಗೆ. ಭಾಗ್ಯಮ್ಮ. ದೇವರಣೆಗಳು ಹೇಳ್ತೀನಿ, ನಿಮ್ಮಮ್ಮನ ಹೆಸರು ಗೊತ್ತಿಲ್ಲ ನನಗೆ. ಭಾಗ್ಯಮ್ಮ. ಅಲ್ಲಿ ಎಲ್ಲರ ಮನೆಯಲ್ಲೂ ಕೂಡ ಮನೆ ಮಾತಾಗಿರುವಂತ, ಅಮ್ಮನ ಪ್ರೀತಿ ಪಡೆದಿರುವಂತ ಭಾಗ್ಯಮ್ಮ. ಸೊ ನನ್ನ ತಾಯಿ. ಎಷ್ಟೋ ಜನ ಏನ್ ಅನ್ಕೊಂಡಿದ್ದಾರೆ ಅಂತಂದ್ರೆ, ಅವ್ರು ನಿಜವಾಗ್ಲೂ ನಿಮ್ ತಾಯಿನ ಅಥವಾ ಆಕ್ಟಿಂಗ್ಗೋಸ್ಕರ ಮಾತ್ರ ಮಾಡ್ತಿದ್ದೀರಾ ಅಂತ. ಐ ವಾಸ್ ಲೈಕ್, ಏನಪ್ಪ ಇದು, ನನ್ನ ಸ್ವಂತ ತಾಯಿ ಅಂತಂದ್ರೆ ಎಷ್ಟೋ ಜನ ಹೌದಾ ನಿಜನಾ ಅಂತಾನು ಕೂಡ ಕೇಳಿದ್ದಾರೆ. ಸೊ ಹಳ್ಳಿ ಪ್ರತಿಭೆ ಕರೆಕ್ಟ್ ವರ್ಡ್. ಯಾಕೆ ಅಂತಂದ್ರೆ, ಹೆಂಗೋ ಕೋಳಿ ಮಾಡ್ಕೊಂಡು ಕೋಳಿ ಗಿಳಿ ಸಾಕೊಂಡಿದ್ರು, ಇವಾಗ ನೋಡಿ ಸೆಲೆಬ್ರಿಟಿ ಆಗ್ಬಿಟ್ಟಿದ್ದಾರೆ. ಸರ್ ನಾವು ಕೋಳಿ ಅಂತಂದ್ರೆ ನಮ್ಮಪ್ಪ ಹಳ್ಳಿ ಅಲ್ವಾ ಸರ್, ರೈತರು ಕೋಳಿ ಸಾಕ್ತಾರೆ ತಾನೆ. ಕೋಳಿ ಸಾಕ್ತಾರೆ, ಕುರಿ ಸಾಕ್ತಾರೆ, ಮೇಕೆ ಸಾಕ್ತಾರೆ, ದನ ಸಾಕ್ತಾರೆ, ಎಲ್ಲ ಮಾಡ್ತಾರೆ ತಾನೆ. ಹೇಳಿ ಸರ್, ನಮ್ಮಪ್ಪ ಕೋಳಿ ಸಾಕಿತ್ತು, ನಿಮ್ಮಪ್ಪ ಏನ್ ಸಾಕಿತ್ತು ಅಂತ ಕೇಳಿದ್ರು, ನಮ್ಮಪ್ಪ ಕೋಳಿ ಸಾಕಿತ್ತು ಅಂದೆ. ಅದನ್ನೇ ಹಿಡ್ಕತ್ತಾರ ಸರ್ ಎಲ್ರೂ. ಕೋಳಿ ಸಾಕ್ದಲ್ಲಿ ಹೆಂಗೆ ಸರ್ ನೀವು ಮಟನ್ ತಿಂತೀರಾ? ದನ ಸಾಕ್ದಲ್ಲಿ ಹೆಂಗೆ ಸರ್ ನೀವು ಹಾಲು ಕುಡಿತೀರಾ? ಹೇಳಿ ಸರ್. ಮೇಕೆ ಸಾಕ್ತಲೆ ಮೇಕೆ ಸೂಪ್ ಹೆಂಗ್ ಕುಡಿತೀರಾ ನೀವು? ಅದು ಹೇಳ್ತಾರಲ್ಲ, ಒಂದು ಸ್ಪಾರ್ಕ್,
ಒಂದು ಸ್ಪಾರ್ಕ್ ಹತ್ತಿತು ಅಂತಂದ್ರೆ ನಾನು ಭಾಗ್ಯಮ್ಮ ಏನೋ ಅನ್ಕೊಂಡ್ಬಿಟ್ಟಿದ್ದೆ ಗುರು, ಓಪನಿಂಗ್ ಅಲ್ಲಿ ಹಿಂಗೆ ಬೌನ್ಸರ್ಗಳು ಆಗ್ತಾ ಇದಾರೆ, ಹಿಂಗೆ ಬ್ಯಾಟಿಂಗ್ ಆಡಕ್ ಆಗ್ಬಾರ್ದು ಈ ಕಡೆಯಿಂದ. ಸೂಪರ್. ಅದೆಲ್ಲ ಸಾಕಾದ್ರೆ ತಾನೇ ನಾವು ಕುಡಿಯೋದು. ಕರೆಕ್ಟ್. ನಿಮ್ಮ ಕಾರ್ಯಕ್ರಮದ ಹೆಸರೇನು ಹೇಳಿ? ಹರಿಕಥೆ. ಅದಕ್ಕೆ ಇವಾಗ ಒಂದ ತಲೆನೋವು ಬಂದ್ರು ಟೀ ಬೇಕೇ ಬೇಕು, ಕಾಫಿ ಬೇಕೇ ಬೇಕು, ಮಕ್ಳಿಗೆ ಹಾಲು ಬೇಕೇ ಬೇಕು. ನೀವು ದನ ಕಾಯೋರು ಅಂದ್ಬಿಟ್ರೆ ದನ ಕಾದಿರೋದಕ್ಕೆ ತಾನೇ ನೀವು ಹಾಲು ಕುಡಿತಾ ಇರೋದು ಡೈರಿಲೆಲ್ಲ ತಗೊಂಡು. ಸತ್ಯ ಅದ್ ಮಾತು. ಕೋಳಿ ಸಾಕಿರೋದಕ್ಕೆ ತಾನೇ ಕೋಳಿ ಫಾರಂ ಇಟ್ಕೊಂಡು ಮೊಟ್ಟೆ ತಿಂತ ಇರೋದು. ಕರೆಕ್ಟ್. ಮೇಕೆ ಸಾಕಿರೋದಕ್ಕೆ ತಾನೇ ನೀವು ಮೇಕೆ ಕಾಲು ಸೂಪ್ ಕುಡಿಯೋದು. ಸತ್ಯ. ಹೇಳಿ ಸರ್ ತಪ್ಪಿದ್ರೆ. ಸತ್ಯ ಅನ್ನಲ್ಲ, ಸತ್ಯಾತಿ ಸತ್ಯ. ನಿಮ್ಮ ಅಪ್ಪ ಕೋಳಿ ಸಾಕ್ತಿದ್ದ ಅಂತಂದ್ರೆ ನಮ್ಮಪ್ಪ ಸಾಕಿರೋದು ನೋಡ್ಕೊಂಡು ಎಲ್ರು ಕಲ್ತ್ಕೊಂಡ್ರು. ನಮ್ಮ ತಂದೆ ಎಕ್ಸ್ಪೈರ್ ಆಗಿ ಆಲ್ಮೋಸ್ಟ್ ಒಂದು ಇಟ್ಸ್ ಅರೌಂಡ್ 16 years ಆಯ್ತು ನಮ್ಮ ತಂದೆ ಎಕ್ಸ್ಪೈರ್ ಆಗಿ. ಅವಾಗ್ಲಿಂದ ಇವಾಗ್ಲೂ ಕೂಡ ನನ್ ಕೋಪ ಬಂದಾಗ ಅಥವಾ ಏನಾದ್ರೂ ತಮಾಷೆ ಆಗಿದ್ದಾಗ ರೇಗಿಸ್ಬೇಕು ಅಂದ್ರೆ, ಲೇ ಏನು ಕೋಳಿಗಿರಿ ಅಣ್ಣ ಮಗಳೇ ಎಷ್ಟ್ ಮಾತಾಡ್ತೀಯ ಅಂದ್ರೆ ಸಾಕು ನಕ್ಬಿಡ್ತಾರೆ. ಅಂದ್ರೆ ಅವ್ರ ತಂದೆ ಅಂದ್ರೆ ತುಂಬಾ ಪ್ರೀತಿ ಅವ್ರಿಗೆ. ಕೋಳಿಗಿರಿ ಅಣ್ಣ ಅಂದ್ರೆ ತುಂಬಾ ಫೇಮಸ್, ಇಡೀ ಊರಲ್ಲೇ ಫೇಮಸ್. ಈಗ ನಿಮ್ ಊರಿಗೆ ಬಂದು ಎಲ್ಲಿ ಸುಗ್ನಳ್ಳಿಗ? ಅಲ್ಲ ಅಲ್ಲ, ಎರಗ್ನಳ್ಳಿ. ಎರಗ್ನಳ್ಳಿಗೆ ಹೋಗ್ಬಿಟ್ಟು ಕೋಳಿಗಿರಿ ಅಣ್ಣ ಅಂದ್ರೆ ಯಾರು ಬೇಕಾದ್ರೆ ತೋರಿಸ್ತಾರೆ ಮನೆ. ಈಗ್ಲೂ ಅಷ್ಟು ಫೇಮಸ್ ಇದೆ. ಅಷ್ಟು ಕೋಳಿ. 5 ಜನ ಅಣದಿರು, 2 ಅಕ್ಕ ತಂಗಿಯವರು. ನೀವ್ ಎಷ್ಟನೇವ್ರು? ನಾನ್ ಲಾಸ್ಟ್ನವಳು. 7 ಜನ. ನಿಮ್ಮಲ್ಲಿ ಪ್ರೀತಿ ಜಾಸ್ತಿ ಹಂಗಾರೆ? ನಮ್ಮ ಅಪ್ಪಿಲ್ಲ, ನಮ್ಮ ಮಮ್ಮಿನೂ ಇಲ್ಲ. ನಮ್ಮ ಅಣ್ಣಂದಿರ ಅವ್ರೆ, ಅತ್ತಿಗೆರ ಅವ್ರೆ, ಅತ್ತಿಗೆ ಮಕ್ಳೆಲ್ಲ ಅವ್ರೆ, ಅಣ್ಣದಿರ ಮಕ್ಳೆಲ್ಲ ಅವ್ರೆ. ಸರ್ ನಿಮ್ಮಲ್ಲಿ ಪ್ರೀತಿ ಜಾಸ್ತಿನಾ ಚಿಕ್ಕವರು ಅಂತ? ಏನ್ ಸರ್ ಅದಕ್ಕೆ ಸ್ವಲ್ಪ ಗುಂಡಿಗಿರೋದು. ಸರ್ ನಾನು 3 ದಿನ ಊಟ ಕೊಡದೇವ್ರು ನಾನು ಇರೋ ಸೈಜೇ ಇರೋದು. ನಾನು ಇಳಿಯೋದು ಇಲ್ಲ, ಏರೋದು ಇಲ್ಲ ಸರ್. ಬೇಕಾದ್ರೆ ನೀವೇ ಪರೀಕ್ಷೆ ಮಾಡಿ ತೂಕ ಮಾಡಿ ಊಟ ಕೊಡಿ ಸರ್. 100 ಗ್ರಾಮ್ ಕೊಡ್ತೀರಾ, 200 ಗ್ರಾಮ್ ಕೊಡ್ತೀರಾ? ನೀವು ಸಣ್ಣ ಯಾಕೆ ಆಗ್ಬೇಕು? ಯಾರು ಹೇಳಿದ್ರು ಸಣ್ಣ ಆಗ್ಬೇಕು ಅಂತ? ನಾನು ಏನ್ ಮಾಡ್ಲಿ ಸರ್? ನಾನು ಬೇರೆ ಫುಡ್ ಏನಾರ ತಿಂದು ದಪ್ಪ ಇದ್ರೆ ತಪ್ಪು ನಂದು. ನಾನು ಬೇರೆ ಫುಡ್ ತಿನ್ನಲ್ಲ. ಹೊರಗಡೆ ಫುಡ್ ತಿನ್ನಲ್ಲ, ಜಂಕ್ ಫುಡ್ ತಿನ್ನಲ್ಲ. ನಾನು ಏನು ಮುಟ್ಟದೇ ಇಲ್ಲ ಹೊರಗಡೆ ಫುಡ್. ಮನೇಲಿ ಮಾಡ್ತೀವಿ, ಮನೇಲಿ ತಿಂತೀವಿ. ಆಕ್ಚುಲಿ ಶಿ ವೋಂಟ್ ಲೈಕ್ ಏನು ತಿನ್ನಲ್ಲ. ಪಿಜ್ಜಾ, ಬರ್ಗರ್ ನಂಗೆ ಇಷ್ಟನೇ, ನಂಗೆ ಇಷ್ಟನೇ ಇಲ್ಲ ಅದು. ಚಾಟ್ಸ್ ತಿನ್ನೋದು ಏನು ಇಲ್ಲ. ಪಾನಿಪುರಿ ತಿನ್ನೋದು, ಮಸಾಲೆ ಪುರಿ ತಿನ್ನೋದು, ನೂಡಲ್ಸ್ ತಿನ್ನೋದು, ಎರೆಹುಳ ತಿನ್ನೋದು ಅದೇನು ನಂಗೆ ಇಷ್ಟ ಇಲ್ಲ. ತಿನ್ನಲ್ಲ. ಎರೆಹುಳ ತಿನ್ನೋದು, ನೂಡಲ್ಸ್ಗೆ, ಗೋಬಿ ಮಂಚೂರಿಯಾ ಏನಿಲ್ಲ ಸರ್ ನಾನು ತಿನ್ನಲ್ಲ. ನಾವು ತಿಂದ್ರು ಬೈತಾರೆ. ತಿನ್ಬೇಡಿ. ವಾರದ ಎಣ್ಣೆನೂ ಹಾಕಿರ್ತಾರೆ, ತಿಂಗಳ ಎಣ್ಣೆನೂ ಹಾಕಿರ್ತಾರೆ. ಕರೆಕ್ಟ್. ನಂಗೆ ಒಂದು ಪ್ರಶ್ನೆ ಕಾಡ್ತಿದೆ, ನೀವ್ ಹೆಂಗ್ ಸೆಲೆಬ್ರಿಟಿ ಆದ್ರಿ? ಸರ್ ನನ್ಗೆ ಗೊತ್ತಿಲ್ಲ ಸರ್. ನೀವ್ ಹೆಂಗ್ ಫೇಮಸ್ ಆದ್ರಿ? ನನ್ಗೆ ಏನ್ ಗೊತ್ತು ಅಂದ್ರೆ ಇದು ಕೊರೋನಾ ಬಂದ್ಬಿಡ್ತಲ್ಲ, ಅವಾಗ ಮನೇಲಿ ಇದ್ದು 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 ಬೇಜಾರಾಗ್ಬಿಟ್ಟಿತ್ತು. ನಮ್ಮನ್ನು ಒಂದು ವಿಡಿಯೋ ಮಾಡೋಣಮ್ಮ ಅಂದ. ನನ್ಗೆ ಏನು ಅಂತಾನೆ ಗೊತ್ತಿಲ್ಲ. ಅದು ಹಿಂಗಂತಾನಲ್ಲ, ಏನು ಇದು ಅಂದ. ನಂಗೆ ಗೊತ್ತಿಲ್ಲ ಕಣ, ನಾನು ಮಾಡಲ್ಲ, ಜನ ನಗಾಡ್ತಾರೆ ಆಮೇಲೆ ಅಷ್ಟೇ ಅಂದ. ಇಲ್ಲ ಬಾರಮ್ಮ ಅಂದ. ಆಮೇಲೆ ಒಂದು ಸೂಜಿ ಇದು ಮಾಡ್ದು. ಸೂಜಿ ತಗೊಂಡು ಚುಚ್ಚಿದ್ರೆ ಬ್ಲಡ್ ಯಾಕೆ ಬರ್ತದೆ ಅಂತ. ಸುಚ್ಚಿರೋ ಲೋಪರ್ ನನ್ನ ಮಗ ಯಾರು ಅಂತ ನೋಡಕ್ ಬರ್ತದೆ ಅಂತ ಫಸ್ಟ್ ಅದೊಂದೇ ಸರ್ ಮಾಡು. ಅದು ಆಕ್ಚುಲ್ ಆಗಿ ಅವರು ಸ್ವಲ್ಪ ರಾಂಗ್ ಆಗಿ ಹೇಳಿದ್ರು. ಸುಮ್ಮನೆ ಹೀಗೆ ಕೂತಿದ್ದೆ, ಅದು ವಿಡಿಯೋ ಮಾಡಬೇಕು ಅಂತ ಮಾಡಿ ಸ್ವೇರ್ ಆಗಿ ಹೇಳ್ತಿರೋದು. ಅದು ವಿಡಿಯೋ ಮಾಡಬೇಕು ಅಂತ, ಅಥವಾ ಈಗ ಕೆಲವು ಟೈಮ್ ನಾನೇ ಹೇಳ್ತಾ ಇದ್ದೀನಿ ಓಪನ್ ಆಗಿ, ಕೆಲವು ಟೈಮ್ನಲ್ಲಿ ನಾವು ಕೂಡ ಬೇರೆಯವ್ರದನ್ನ ಕಾಪಿ ಮಾಡ್ತೀವಿ. ಬಿಕಾಸ್ ಆ ಕಂಟೆಂಟ್ ಚೆನ್ನಾಗಿರುತ್ತೆ, ಜನಕ್ಕೆ ಇಷ್ಟ ಆಗುತ್ತೆ, ನಾವು ಮಾಡಿದ್ರೆ ಇನ್ನೂ ಇಷ್ಟ ಆಗಬಹುದು ಅನ್ನೋ ಕಾರಣಕ್ಕೆ. ಅದಕ್ಕೆ ಎಷ್ಟೋ ಜನ ಕಮೆಂಟ್ ಕೂಡ ಹಾಕ್ತಾರೆ, ಏನು ಕಾಪಿ ಯಾಕೆ ಮಾಡ್ತೀರಾ, ನಿಮ್ದೇ ಓನ್. ಎಲ್ಲಿಂದ ಹುಡ್ಕೋಣ ಓನು? ಎಷ್ಟು ಲಕ್ಷ ಹುಡ್ಕೋದು. ಸೊ ಒಂದ್ ದಿವಸ ಏನಾಯ್ತು, ಸುಮ್ಮನೆ ಕೂತ್ಕೊಂಡು ಸೂಜಿಲಿ ಹಿಂಗ್ ಇಟ್ಕೊಂಡು ಈ ಸ್ಕಿನ್ ಮೇಲ್ಗಡೆ, ಗೊತ್ತಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ ನಾವು ಮಾಡ್ತಿರ್ತೀವಿ, ಸ್ಕಿನ್ ಮೇಲೆ ಸ್ವಲ್ಪ ಮೇಲ್ಗಡೆ ಚುಚ್ಚಿದ್ರೆ ಸುಮ್ಮನೆ ಆಟ ಆಡ್ಸೋದೆಲ್ಲ ಮಾಡ್ತಿರ್ತೀವಿ. ಹಂಗೆ ಚುಚ್ಕೊಂಡು, ಅಮ್ಮ ಸೂಜಿ ತಗೊಂಡು ಚುಚ್ಚಿದ್ರೆ ರಕ್ತ ಯಾಕೆ ಹೊರಗಡೆ ಬರುತ್ತೆ ಗೊತ್ತಾ ಅಂತ ಅಂದೆ. ಅವರು ಅವ್ರೇನಂದ್ರು, ಚುಚ್ಚಿರೋ ಲೋಪರನ್ ಮಗ ಯಾರು ಅಂತ ನೋಡಕ್ ಬರ್ತದೆ ಅಂತಂದ್ರು. ವಾವ್, ಇದು ಕಂಟೆಂಟ್ ಮಾಡಿದ್ರೆ ಹೆಂಗಿರುತ್ತೆ. Then we did it. ಆಮೇಲೆ ರಿಪೀಟ್ ಮಾಡಿದ್ದು ಅದನ್ನ? Yes. It's on spark ಹೇಳ್ಕೊಡದೆ ಬರ್ತಿರೋ ಡೈಲಾಗ್ ಅದು. Exactly. Nice. Then I decided, like ತುಂಬಾ ಜನ ಹೇಳ್ತಾ ಇದ್ರು, ಅಂದ್ರೆ ನನ್ನ ಜೊತೆ ಇರೋಂಥ ಫ್ರೆಂಡ್ಸು
ಕೆಲವು ಮಾತುಗಳನ್ನ ಹೇಳಿದ್ರು. ನನ್ನಿಂದ ನಿನ್ನ ವಿಡಿಯೋಸ್ ತುಂಬ ಚೆನ್ನಾಗಿ ಓಡುತ್ತೆ, ನಾನಿಲ್ಲ ಅಂದರೆ ವಿಡಿಯೋ ಯಾರೂ ನೋಡೋದೇ ಇಲ್ಲ, ನೀನು ಒಂದು ಮಾಧ್ಯಮದಲ್ಲಿ ವರ್ಕ್ ಮಾಡ್ತಾ ಇದ್ರು ಕೂಡ ನೀನೇನು ದೊಡ್ಡ ಸ್ಟಾರ್ ಅಲ್ಲ, ಹಾಗೆ ಹೀಗೆ. ಅಂದರೆ ಫ್ರೆಂಡ್ಸ್ ಗೊತ್ತಲ್ಲ, ಸೊ ಅದು ತಮಾಷೆಯಾಗಿ ಹೇಳಿದಾಗ ಅದೊಂದು ಖುಷಿ ಇರುತ್ತೆ, ಬಟ್ ತುಂಬ ಹರ್ಟ್ ಆಗೋ ರೀತಿಯಲ್ಲಿ ಹೇಳಿದಾಗ ಅದು ತುಂಬ ನೋವು ಕೊಡುತ್ತೆ ಆ್ಯಂಡ್ ತುಂಬ ಕಾಡುತ್ತೆ ಕೂಡ. ಐ ಡಿಸೈಡೆಡ್ ಓಕೆ, ಅವ್ರ ಜೊತೆ ಇದ್ದಿದ್ದ ವಿಡಿಯೋ ಎಲ್ಲ ಡಿಲೀಟ್ ಮಾಡಿದೆ. ಫೈನ್, ನೋಡೋಣ ಏನಾಗುತ್ತಾ ಆಗಲಿ ಅಂತ. ಇಟ್ ವಾಸ್ ಲೈಕ್ ಒಂದು 10,000 ಅಬೌವ್ ಫಾಲೋವರ್ಸ್ ಇತ್ತು ನನಗೆ. ಮೋಸ್ಟ್ ಆಫ್ ಒಂದು 18ರಿಂದ 20 ವಿಡಿಯೋ ಇತ್ತು. ಎಲ್ಲ ವಿಡಿಯೋನು ಡಿಲೀಟ್ ಮಾಡಿದೆ. ಮಾಡಿಬಿಟ್ಟು ಅಮ್ಮನ ವಿಡಿಯೋ ಫಸ್ಟ್ ಹಾಕ್ತೆ. ಇವತ್ತು ಹಾಕಿದ್ದೀನಿ, ಬೆಳಗ್ಗೆ ನೋಡಿದ್ರೆ ಇಟ್ ವಾಸ್ ಅರೌಂಡ್ 200K ರೀಚ್ಡ್ ಒಂದೇ ದಿನದಲ್ಲಿ. ನಂಗೆ ಫುಲ್ ಗಾಬರಿ, ಟೆನ್ಷನ್ನು. 20 ಲಕ್ಷ ಅಂದರೆ 2 ಲಕ್ಷ 20,000 ಇದು ಲೈಕ್ಸು, 20,000 ಲೈಕ್ಸ್ ಬಂದಿದೆಯಲ್ಲ ಇದ್ದಕ್ಕಿದ್ದಂಗೆ ಒಂದೇ ದಿನಕ್ಕೆ. ವರ್ಷಗಟ್ಟಲೆ ನನ್ ಕಾದ್ರೂ ಕೂಡ ಬರ್ದೇ ಇರೋವಂಥದ್ದು ಸಡನ್ ಆಗಿ ಬಂತಲ್ಲ, ಅವಾಗ ಅನ್ನಿಸ್ತು ಯಾಕೆ ಅಮ್ಮನ ಜೊತೆ ವಿಡಿಯೋಗಳು ಮಾಡಬಾರ್ದು, ನೋಡೋಣ ಟ್ರೈ ಮಾಡೋಣ ಅಂತ. ಸುಮ್ಮನೆ ಹೀಗೆ ಯೋಚನೆ ಮಾಡ್ತಾ ಗೂಗಲ್ಗಳನ್ನ ರಿಸರ್ಚ್ ಮಾಡ್ತಾ ಆ್ಯಂಡ್ ಕೆಲವು ಕತೆ ಬುಕ್ಗಳಲ್ಲಿ ಕೆಲವು ಕಂಟೆಂಟ್ಗಳು ಕಾಮಿಡಿಗಳನ್ನ ಯೋಚನೆ ಮಾಡ್ತಾ ಅದರಲ್ಲಿ ಕೆಲವು ಹುಡುಕಿ ಆ್ಯಂಡ್ ಬೇರೆಯವರ ಟಿಕ್ಟಾಕ್ ಇತ್ತು ಅವಾಗ ಸ್ವಲ್ಪ, ಆ್ಯಂಡ್ ಅದು ಕೂಡ ಆನ್ ಏರ್ ಇತ್ತು ಅವಾಗ. ಸೊ ಅದರಲ್ಲೂ ಕೆಲವು ಕಂಟೆಂಟ್ಗಳನ್ನ ನೋಡಿ ಸ್ವಲ್ಪ ಲಿಸ್ಟ್ ಮಾಡ್ಕೊಂಡು ಒಂದು 10 ರೆಡಿ ಮಾಡಿದೆ, ನೋಡೋಣ ಏನಾಗುತ್ತೆ ಅಂತ. ನೆಕ್ಸ್ಟ್ ಡೇ ಇನ್ನೊಂದು ಮೈಸೂರಲ್ಲಿ ಮೈಸೂರು ಪಾಕ್ ಹೇಗಿರಲ್ವೋ ಹಾಗೆ ಚಿಕನ್ ಸಾಂಬಾರಲ್ಲಿ ಚಿಕನ್ ಇರಬೇಕು ಅನ್ನೋ ಕನ್ಫರ್ಮೇಷನ್ ಇಲ್ಲ, ಅದನ್ನು ಒಂದು ಕಂಟೆಂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಯಾವ ರೀತಿ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಇವರು ಅದೇ ಟೈಮ್ನಲ್ಲಿ ಏನೋ ಅಂದ್ರು, ಅದು ಕರೆಕ್ಟ್ ಫ್ಲಾಶ್ ಆಗ್ಲಿಲ್ಲ. ಏನಂದ್ರಮ್ಮ ನೀವು? ನಾನು ಸಾಂಬಾರ್ ಏನಮ್ಮ ಅಂತ ಇವನಂದ, ಚಿಕನ್ ಸಾಂಬಾರು ಅಂತ ನಾನಂದೆ. ಊಟ ಕೊಡು ಅಂದ, ಊಟ ಕೊಟ್ಟೆ, ಅದು ಮಾಮೂಲಿ ಸಾರು. ಆಮೇಲೆ ಚಿಕನ್ನೇ ಇಲ್ಲ, ಚಿಕನ್ ಸಾರು ಒಂದೇ ಅಂದ. ಮೈಸೂರು ಪಾಕ್ದೊಳಗೆ ಮೈಸೂರ ಬರ್ತದೆ ತಿಂದೇಳಲ್ಲಿ. ಇದು ಆಕ್ಚುಲಿ ಕಾನ್ವರ್ಸೇಷನ್ ಅಲ್ಲಿ ನಡೆದಂಥದ್ದು, ಇದನ್ನ ಕಂಟೆಂಟ್ ಆಗಿ ನಾವು ಕ್ರಿಯೇಟ್ ಮಾಡಿದವಾಗ. ಸೊ ಅದೇ ರೀತಿ ಒನ್ ಬೈ ಒನ್ ಸ್ಟಾರ್ಟ್ ಮಾಡ್ತಾ ಕೆಲವು ಕಂಟೆಂಟ್ಗಳನ್ನ ಯೋಚನೆ ಮಾಡ್ತಾ, ಕೆಲವರು ಮಾಡಿರುತ್ತಿದ್ರು ಬಟ್ ಅವರು ಪರ್ಫೆಕ್ಟ್ ಆಗಿ ಮಾಡಿರ್ತಿರ್ಲಿಲ್ಲ, ಅದನ್ನ ನಾವು ಪರ್ಫೆಕ್ಷನ್ ಕೊಟ್ಟು ಚೆನ್ನಾಗಿ ಮಾಡ್ತಾ ಇದ್ವಿ. ಸೊ ಅದು ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ತಾ 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 10K ಇದ್ದದ್ದು 20, 30, 40, 50 ಇದ್ದಕ್ಕಿದ್ದಂಗೆ ಒಂದೇ ಸಲ 100K ಕಂಪ್ಲೀಟ್ ಆಗೇ ಹೋಯ್ತು. ಆವಾಗ ಯಾರ್ಯಾರು ಹೇಳಿದ್ರು ನನ್ನಿಂದ ವಿಡಿಯೋಗಳು ಓಡ್ತಿದೆ, ನನ್ನಿಂದ ನೀನು ಏನೋ ಫೇಮಸ್ ಆಗ್ತಿದ್ಯಾ ಅಂತ, ಅವರೆಲ್ಲ ತಲೆ ಬಗ್ಗಿಸ್ಕೊಂಡು ಕೂತ್ಕೊಂಡ್ರು. ಇವತ್ತಿಗೂ ಕೂಡ 10,000 ಮೇಲೆ ಫಾಲೋವರ್ಸ್ ಇಲ್ಲ ಅವ್ರಿಗೆ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇವತ್ತಿಗೂ 10,000 ಮೇಲೆ ಫಾಲೋವರ್ಸ್. ಕಂಗ್ರ್ಯಾಚುಲೇಷನ್, ಈ ಅಮ್ಮ ಮಗನ ಜೋಡಿಗೆ ಅಭಿನಂದನೆಗಳು ಮೊದಲಾಗಿ. ಬಟ್ ಜಗತ್ತಲ್ಲಿ ಒಂದು ಸೀರಿಯಸ್ ವಿಷಯ ಏನಪ್ಪಾ ಅಂದರೆ, ಒರಿಜಿನಲ್ ಅಂತ ಯಾವುದೂ ಇಲ್ಲ. ಕಾಪಿ ಇರುತ್ತೆ, ಇನ್ಸ್ಪೈರ್ಡ್ ಇರುತ್ತೆ, ಎಲ್ಲಿಂದನೋ ಯಾರೋ ಒಂದು ಇನ್ಸ್ಪಿರೇಷನ್ ತಗೊಂಡಿರ್ತಾರೆ ಅಷ್ಟೇ. ನಾವು ಆ ಕಂಟೆಂಟ್ನ ನಮ್ಮ ತನಕ್ಕೆ ತಗೊಂಡು ನಮ್ಮ ತನದಲ್ಲಿ ಹೇಗೆ ಹೇಳ್ತೀವಿ ಅನ್ನೋದಷ್ಟೇ ಮ್ಯಾಟರ್. ಅದರಲ್ಲಿ ನೀವು ಗೆದ್ದಿದ್ದೀರಾ. ಬಟ್ ನಂಗೆ ಅನ್ಸಿದ್ದು ಭಾಗ್ಯಮ್ಮ, ನಿಮ್ಮನ್ನ ಯಾಕೆ ಇಷ್ಟಪಡ್ತಾರೆ ಜನ? ನಿಮ್ಮನ್ನ ಯಾಕೆ ಇಷ್ಟಪಡಬೇಕು? ಏನು ಅನ್ಸುತ್ತೆ ನಿಮಗೆ? ಸರ್ ಅವ್ರ ಖುಷಿ ನಂಗೆ ಗೊತ್ತಿಲ್ಲ ಸರ್. ಅದು ಅಂದರೆ ಅವ್ರು ಕೇಳ್ತಿರೋದು ನಿಮ್ಮನ್ನ ಯಾವ ಕಾರಣಕ್ಕೆ, ಯಾವ ರೀತಿ ಇಷ್ಟಪಡ್ತಾರೆ ಅಂತ. ನನಗೆ ಏನಕ್ಕೆ ಇಷ್ಟಪಡ್ತಾರೆ ಅಂತ ನನಗೆ ಅರ್ಥ ಆಯ್ತಾ ಇಲ್ಲ. ಒಟ್ಟಿನಲ್ಲಿ ನಾನು ಹೆಂಗೆ ತೊದ್ಲಸ್ಕೊಂಡ್ ಮಾಡಿದ್ರು ನನ್ನ ವಿಡಿಯೋ ನೋಡ್ತಾರೆ. ದಟ್ ಇಸ್ ಟ್ರೂ. ಅವ್ರು ಏನ್ ತಪ್ಪು ಮಾಡಿದ್ರು ನೋಡ್ತಾರೆ. ಐ ಹ್ಯಾವ್ ಸೀನ್ ತುಂಬಾ ಜನ ಹೇಳ್ತಾರಲ್ವಾ, ನೀವಿಬ್ರು ಅಮ್ಮ ಮಗ ವಿಡಿಯೋಸ್ ತುಂಬಾ ಚೆನ್ನಾಗಿ ಮಾಡ್ತೀರಾ, ನಿಮ್ಗೆ ಯಾವ್ದು ಬ್ಯಾಡ್ ಕಮೆಂಟ್ಸ್ ಬರಲ್ಲ ಅಂತ. ಐ ಹ್ಯಾವ್ ಸೀನ್ ಬ್ಯಾಡ್ ಕಮೆಂಟ್ಸ್ ಕೂಡ ಬರುತ್ತೆ, ಇಲ್ಲ ಅಂತ ಇಲ್ಲ. ಅದಕ್ಕೆಲ್ಲ ನಾವು ಕೇರ್ ಮಾಡಕ್ಕಾಗಲ್ಲ. ಯಾಕೆಂತಂದ್ರೆ ಕೆಲಸ ಇಲ್ಲದೆ ಇರೋರೇ ಕೆಟ್ಟದಾಗಿ ಕಮೆಂಟ್ಗಳನ್ನ ಮಾಡೋದು, ಅದಕ್ಕೆ ಕಾರಣನೂ ಇರಲ್ಲ. ಈಗ ಮೊನ್ನೆ ಒಂದು ವಿಡಿಯೋ ಮಾಡಿದ್ವಿ, ಎಷ್ಟು ಬ್ಯಾಡ್ ಕಮೆಂಟ್ಸ್ ಅಂದ್ರೆ ನನ್ನ ಇಡೀ ಜೀವನದಲ್ಲಿ ಫಸ್ಟ್ ಟೈಮ್ ನೋಡಿದ್ ನಾನು. ನನ್ನ ಲೈಫಲ್ಲಿ ಯಾವತ್ತು ನಮ್ಮ ವಿಡಿಯೋಗೆ ಬ್ಯಾಡ್ ಕಮೆಂಟ್ಸ್ ನೋಡೇ ಇರಲಿಲ್ಲ, ಅದು ಫಸ್ಟ್ ಟೈಮ್ ನೋಡಿದ್ದು. ಏನಂತ ಅಂತ ಹೇಳಿದ್ರೆ, ಈಗ ಒಂದು ಚೆನ್ನಾಗಿತ್ತು ಕಂಟೆಂಟ್, ಯಾರೋ ಹಿಂದಿಯಲ್ಲಿ ಮಾಡಿದ್ರು, ಐ ಸಾ ದಟ್ ಕನ್ನಡದಲ್ಲಿ ಯಾರು ಮಾಡಿರಲಿಲ್ಲ. ಈಗ ಕಾಪಿ ಮಾಡೋದು ಯಾಕೆ, ಅವರು ಚೆನ್ನಾಗಿ ಮಾಡಿಲ್ಲ, ನಾವು ಪರ್ಫೆಕ್ಷನ್ ಕೊಡ್ತೀವಿ. ಯಾವಾಗ ಅದು ಪರ್ಫೆಕ್ಟ್ ಆಗಿ ಕಾಣಿಸುತ್ತೆ ಜನಕ್ಕೆ ಇನ್ನೂ ಇಷ್ಟ ಆಗತ್ತೆ. ಕಾಪಿನೇ ಮಾಡದೇ ಇದ್ರೆ ನಾವ್ ಏನು ಮಾಡಕ್ಕಾಗಲ್ಲ. ಈಗ ಎಷ್ಟೋ ಸಿನಿಮಾಗಳದ್ದು ಕೂಡ ಇವತ್ತು ನೇಮ್ಗಳು ಆಗುತ್ತೆ, ರಿಮೇಕ್ ಆಗುತ್ತೆ, ಎಲ್ಲ ಆಗುತ್ತೆ ಹಾಗೇನೆ. ಸೊ ಅದನ್ನ ಕೆಲವರು ಇನ್ನೂವರೆಗೂ ಅರ್ಥ ಮಾಡ್ಕೊಂಡಿಲ್ಲ. ಅದು ಹೆಂಗ್ ಅರ್ಥ ಮಾಡ್ಕೋತಾರೋ ನನಗೆ ಗೊತ್ತಿಲ್ಲ. ಕಂಟೆಂಟ್ ಏನಪ್ಪಾ ಅಂತಂದ್ರೆ, ನಾನು ಮೊಟ್ಟೆ ಅಂಗಡಿಗೆ ಹೋಗ್ತೀನಿ, ಇವರು ಮೊಟ್ಟೆ ಮಾರ್ತಿರ್ತಾರೆ. ಅಮ್ಮ ಮೊಟ್ಟೆ ಎಷ್ಟು ಅಂತ ಕೇಳ್ತೀನಿ, 20 ರೂಪಾಯಿಗೆ 3 ಅಂತ ಹೇಳ್ತಾರೆ. ಏನಮ್ಮ ಪಕ್ಕದ ಅಂಗಡಿಯಲ್ಲಿ 20 ರೂಪಾಯಿ 4 ಕೊಡ್ತಾರೆ, ನೀವು ಬರೀ 3 ಕೊಡ್ತಾ ಇದ್ದೀರಾ ಅಂತ ನಾನು ಕೇಳ್ತೀನಿ. ಅದಕ್ಕೆ ಅವರು ಬೈಲಿ ಪಕ್ಕದ ಮನೆ ಕೋಳಿ ಕ್ಯಾರೆಕ್ಟರ್ ಸರಿ ಇಲ್ಲ, ಅದಕ್ಕೆ ಜಾಸ್ತಿ ಕೊಡ್ತಾರೆ ಅಂತ ಅವ್ರು ಹೇಳ್ತಾರೆ. ಅದರಲ್ಲಿ ಏನಿದೆ? ನೀನು ಒಂದು ಹೆಣ್ಣಾಗಿ ಕ್ಯಾರೆಕ್ಟರ್ ಬಗ್ಗೆ ಮಾತಾಡು, ನಾನ್ ಸೆನ್ಸ್ ಇಸ್ ದಟ್.
ಕೋಳಿ ಕ್ಯಾರೆಕ್ಟರ್ ಹೇಳ್ತೀವಿ. ಹಾ ಸಿ ಆ ತರ ನೋಡಕ್ ಹೋದ್ರೆ ನಾವು ಕಾಮಿಡಿನೇ ಮಾಡಕ್ಕಾಗಲ್ಲ ಲೈಫಲ್ಲಿ. ಯಾರು ನಗಕ್ಕೆ ಸಾಧ್ಯ ಇಲ್ಲ, ಸತ್ತೋಗ್ಬಿಡ್ತಾನೆ ಮನುಷ್ಯ. ಅದು ಎಲ್ರು ಹಂಗ್ ಮಾಡಲ್ಲ, ಕೆಲ್ಸ ಇರಲ್ಲ ಅವ್ರಿಗೆ, ಆರಾಮಾಗಿ ಕೂತಿರ್ತಾರೆ. ಯಾರ್ಯಾರಿಗೆ ಏನೇನ್ ಕಮೆಂಟ್ ಮಾಡಾನೆ ಅಂತ ಅವ್ರು ಅದೇ ಚಿಂತೆ ಮಾಡ್ತಾ ಇರ್ತಾರೆ. ಅದ್ ನಾವೇನ್ ತಪ್ಪಾಗಿ ಮಾತಾಡಿಲ್ಲ, ನಾವೇನು ಗೊತ್ತಾಯ್ತು ನೋಡಿ. ನಾವೇನೋ ಈಗ ಒಂಥರ ಅದೇ ಕಂಟೆಂಟ್ ಸಿನಿಮಾದಲ್ಲಿ ಬಂದಿದ್ರೆ ಏನ್ ಮಾಡ್ತಿದ್ರು? ಬಾಯಿ ಮುಚ್ಕೊಂಡ್ ನೋಡೋರು. ಇಷ್ಟೇ. ನನ್ಗೆ ಒಂದ್ ಕಂಟೆಂಟ್ ಅವ್ನು ಹೇಳ್ಕೊಟ್ರು ಸರ್, ನಾನು ಒಂದ್ 10 ಟೇಕ್ ತಗೋತೀನಿ, ನಂಗೆ ಬರಲ್ಲ ಆ ತರ, ಬೇಗ ಹೇಳಕ್ ಬರಲ್ಲ. ಒಂದಾರು ಅದ್ರಲ್ಲಿ ಮಿಸ್ಟೇಕ್ ಆಗೇ ಬಿಡ್ತದೆ. ನಿಮ್ಗೆ ಎಷ್ಟು ವಯಸ್ಸಿಗೆ? ಸರ್ ನಮ್ಗೆ ಏನ್ ಡೇಟ್ ಆಫ್ ಬರ್ತ್ 58 ಇರ್ಬೋದು. ನಿಮ್ಮ ಆಧಾರ್ ಕಾರ್ಡ್ ಇಲ್ವಾ ನಿಮ್ಮ ಹತ್ರ? ಇದೆ, ಆದ್ರೆ ಅದು ಏನು ಓದಿದ್ದೀರಿ? ಓದೇ ಇಲ್ವಲ್ಲ ಸರ್. ಏನು ಓದೇ ಇಲ್ವಾ? 1ನೇ ಕ್ಲಾಸು? ಒಂದು ಓದಿದ್ದೀನಿ. 3ನೇ ಕ್ಲಾಸು? 4ನೇ ಕ್ಲಾಸು? ನಿಮಗ್ ಗೊತ್ತಿಲ್ಲ ಅಲ್ಲ ಕಾಮಿಡಿ? ಸ್ಕೂಲಿಗೆ ಕಳ್ಸಿದ್ರೆ ಮರದ ಮೇಲೆ ಹೋಗಿ ಕುತ್ಕೊಂತ ಇದ್ರು. ಕೇವಲ 18 ದಿನ ಅಷ್ಟೇ ಸ್ಕೂಲ್ಗೆ ಹೋಗಿರೋದವ್ರು. ನಿಮ್ ಬದುಕಲ್ಲಿ 18 ದಿನ ಮಾತ್ರ ಸ್ಕೂಲ್ಗೆ ಹೋಗಿರೋದಾ? ಸರ್ ಅವಾಗ ನಮ್ಮ ಅಪ್ಪನಿಗೆ ಬಡಸ್ತಾನ, 7 ಜನ ಮಕ್ಕಳು, ನಮ್ಮನ್ನ ಸ್ಕೂಲ್ ಕಳ್ಸಕ್ ಆಯ್ತಾ ಇರ್ಲಿಲ್ಲ ಸರ್. ಅದೇ ತಪ್ಪು ಮಾಡ್ಕೊಂಡದ್ ನಾವು. ಅದ್ ನಿಮ್ ತಪ್ಪಲ್ಲ. ಈಗ ನಿಮ್ ಒಂದು ವಸ್ತು ಇಟ್ಟಿರ್ತೀರ, ನಾವು ದುಡ್ಡು ತಂದ್ರೆ ತಾನೇ ನೀವು ಕೊಡೋದು. ಮಾಸ್ಟ್ರು ತಾನೇ ನಮ್ಮನ್ನ ಹೆಂಗ್ ಕೂರ್ಸ್ಕೊಂಡ್ ಪಾಠ ಹೇಳ್ಕೊಡ್ತಾರೆ ಹೇಳಿ. ಬಟ್ ನೀವೇ ಮರದ ಮೇಲೆ ಕೂತ್ಕೊತಿದ್ದೀರಿ? ಫೀಸ್ ಕಟ್ಟಲ್ವಲ್ಲ. ಒಂದಲ್ಲ ಸ್ಟೋರಿಗಳು ಇವ್ರದ್ದು. ಸಿಪ್ಪಿಕಾಯಿ ಕೀಳೋದು, ಅಳಸಿಕಾಯಿ ಕೀಳೋದು, ಹುಡುಗರೆಲ್ಲ ಸೇರ್ಕೊಂಡ್ ತಿನ್ನೋದು, ಸಾಯಂಕಾಲ ಆಯ್ತಲ್ಲ ಮನೆಗೆ ಹೋಗೋದು. ನೀವು ಹುಡುಗಿ ತಾನೇ? ಎಲ್ಲ ಹುಡುಗಿರೇ ಮರ ಹತ್ತಿದ್ದು. ಓ ಹಂಗ. ಓ ನೀವು ಅವಾಗ್ಲಿಂದನೇ ಬಾಲಲೀಲೆಗಳು ತುಂಬಾ ಇದೆ ನಿಮ್ದು. ಮರ ಹತ್ಬಿಟ್ಟು ಎಲ್ಲ ಕಿತ್ಕೊಂಡು ತಿನ್ಬಿಟ್ಟು ಸಂಜೆ ಮಾಡ್ಕೊಂಡು ಮನೆಗೆ ಹೋಗವು. ಮಧ್ಯಾಹ್ನ ಯಾಕೆ ಊಟಕ್ಕೆ ಬರಲಿಲ್ವಲ್ಲ, ಮಾಸ್ಟ್ರು ಊಟಕ್ಕೆ ಬಿಟ್ಟಿದ್ರು ಅಂದರೆ ಹಸುವೆ ಆಗಿರಲಿಲ್ಲ, ಅದಕ್ಕೆ ಬರಲಿಲ್ಲ. ಸರಿ, ನೀವು ಇಷ್ಟೊಂದೆಲ್ಲ ಗಟ್ವಾಣಿ ಆಗಿದ್ರಿ, ಹಿಂಗ ಮರ ಹತ್ತಿದ್ರಿ, ಹಂಗೆಲ್ಲ ಹೇಳ್ತಿದ್ರಿ, ಹೆಂಗ್ ಮದುವೆ ಮಾಡ್ಕೊಂಡ್ರಿ ಸರ್? ಅವಾಗ ನಮ್ಮ ಅಪ್ಪ ಅಮ್ಮನ ಮಾತು ಕೇಳಬೇಕಲ್ಲ ಸರ್. ನಾವು ಈಗಲ್ ಥರ ಆಗಿರೋ ಆಗವ ಯಾ ಮದುವೆ ಬೇಕು, ಹೋಗೋವತ್ತಕ್ಕದ್ದು. ಅಲ್ಲಿ ಮದ್ವೆ ಅಂತ ಬಂದಾಗ ಪ್ರಶ್ನೆ ಏನಾಗಿತ್ತು ಅಂತ ಹೇಳಿದ್ರೆ, 7 ಜನ ಇದ್ರಲ್ಲ, ಎಲ್ರದ್ದು ಮದ್ವೆ ಆಗಿತ್ತು. ಅವಾಗೆಲ್ಲ ಹಂಗೆ ಮಾಡ್ತಾ ಇದ್ದು. 12 ವರ್ಷ, 13 ವರ್ಷ, 14 ವರ್ಷ, ಅದ್ರ ಮೇಲ್ಪಟ್ಟು ಇಲ್ಲಕ್ಕೆ ಇಲ್ಲ. ಮದುವೆ ಆಗಿದ್ದೀರಿ ಸುಗ್ಗನಹಳ್ಳಿಗೆ? ಮನೆ ಹತ್ರನೇ, ಹಳ್ಳಿಲಿ. ಓಕೆ. ಮನೋಜ್ ಹುಟ್ಟಿದ್ ಯಾವಾಗ? 12, 13, 14 ವರ್ಷಕ್ಕೆ. ಅಯ್ಯಪ್ಪ. ಆಮೇಲೆ ಫಸ್ಟ್ ಪದ್ಮ, ನಮ್ಮ ಅಕ್ಕ ಪದ್ಮ ಆದ 2 ವರ್ಷಕ್ಕೆ ಇವನು. ಓಕೆ. ಅಂದ್ರೆ ನಿಮ್ಗೆ ಅವಾಗ 16 ವರ್ಷ? 16, 17, 18 ವರ್ಷ. ಅಲ್ಲ, SSLC ಫಸ್ಟ್ PUC ಬರೋ ಹುಡುಗಿ ರೇಂಜಿಗೆ ನಿಮಗಾಗ್ಲೇ 2ನೇ ಮಗು ಮನೋಜ. ಓಕೆ. ಹೆಂಗೆ ಮನೋಜ್ ಸ್ಪೆಷಾಲಿಟಿ ಏನು? ಅವ್ನು ಹುಟ್ಟಿದಾಗ ಹೆಂಗಿದ್ದ? ಅವ್ನು ಹುಡ್ತಾಗ ಬಾದುಷ ಇದ್ದಂಗಿದ್ದ ಸರ್, ತುಂಬಾ ಚೆನ್ನಾಗಿದ್ದ. ನಮ್ ಪದ್ಮನೇ ಸ್ವಲ್ಪ ಕಪ್ಪು, ನಂತರ ಸಖತ್ತಾಗಿದ್ದ ಹುಡುಗ. ಎಕ್ಸಾಂಪಲ್ ಕೊಡೋದು ನೋಡಿ, ಬಾದುಷ ಇದ್ದಂಗೆ ಇದ್ದ, ಕೆಂಪ್ಗೆ. ಸಖತ್ತಾಗಿದ್ದ. ಬತ್ತ 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 ಸ್ವಲ್ಪ ಡಲ್. ಕೆಜಿ ಇದ್ದ ಹುಟ್ಟಿದಾಗ? ಹುಡ್ತಾಗ 4 kg. ಬಾದುಷನೇ ಇದು, ಬಾದುಷ ಇದು. ಪಾಯಿಂಟ್. ಸಖತ್ತ ದಪ್ಪಾಗಿದ್ದ. ಎಲ್ಲರೂ ಖುಷಿ ಪಟ್ಟಿದ್ರು. ಮೊದಲನೇದು ಹೆಣ್ಣಾದ್ಮೇಲೆ 2ನೇದು ಗಂಡ ಆಗ್ಬಿಟ್ರೆ ಖುಷಿನೇ ತಾನೇ? ಹೆಂಗೆ ಚಿಕ್ಕ ವಯಸ್ಸಲ್ಲಿ ಹೆಂಗಿದ್ದ ಮನೋಜ? ಸೈಲೆಂಟಾ? ಇವನು ಸೈಲೆಂಟು, ಅವಳು ಒಂದ್ ಸ್ವಲ್ಪ ಸ್ಟ್ರಾಂಗು. ಇವನು ಗಲಾಟೆ ಮಾಡ್ತಾ ಇರಲಿಲ್ಲ, ಅಳ್ಬೇಕು, ಕಿರಿಕ್ ಮಾಡ್ಬೇಕು ಅನ್ನೋದಿರ್ಲಿಲ್ಲ. ಅವಳು ತುಂಬಾ ಕಿರಿಕು ಅಲ್ಲ, ಅದು ಕಿರಿಕಿರಿ. ಕಿರಿಕು ಕರೆಕ್ಟೇ. ಕಿರಿಕ್ ಮಾಡೋದು ಕರೆಕ್ಟೇ. ನೀವು ಚೆನ್ನಾಗಿ ಹೇಳ್ತಾರಪ್ಪ, ಈ ಅಮ್ಮ ಸೂಪರ್ ಇದು. ಓಕೆ. ಇವನ್ ಸೈಲೆಂಟ್. ಇವನು ಸೈಲೆಂಟ್. ಹುಡುಗರ ಜೊತೆ ಆಡೋನು, ಊಟ ಮಾಡೋನು, ಸ್ಕೂಲ್ಗೆ ಹೋಗೋನು. ಜಯಮ್ಮ ಅಂತ ಆಯಮ್ಮ ಇದ್ರು, ಅವ್ರು ಕರ್ಕೊಂಡು ಹೋಗೋರು ಅಂಗಡಿಗೆ. ಅಲ್ಲಿ ಕರ್ಕೊಂಡೋಗಿ ಅಲ್ಲಿ ಕೂರ್ಸೋರು, ಒಂದಷ್ಟು ಏನೋ ಫುಡ್ ಕೊಡೋರು, ಕರ್ಕೊಬಂದ್ ಮನೆಗೆ ಬಿಡೋರು. 5 ವರ್ಷ ತುಂಬಾ ತನಕ ಸ್ಕೂಲ್ಗೆ ಹಾಕಂಗಿಲ್ವಲ್ಲ. ಅವಾಗ ನಮ್ಮನೆ ಹತ್ರನೇ ಸ್ಕೂಲ್ ಇತ್ತು. 5ನೇ ವರ್ಷಕ್ಕೆ ಸೇರಿಸ್ತು. ಸೊ ಆಗ ಸ್ಕೂಲ್ ಹೋಗಿ ಶುರು ಮಾಡ್ದ. ಎಲ್ಲೂ ತಂಟೆ ತಕರಾರು ಇಲ್ಲ, ಡೀಸೆಂಟಾಗಿ. ಯಾರ ಜೊತೆನೂ ಜಗಳ, ಒಡೆಯೋದು, ಬೈಯೋದು ಇದೇನು ಇರಲಿಲ್ಲ. ಗಂಡ್ಮಗ ರೇರಪ್ಪ ಹಿಂಗೆಲ್ಲ ಇರೋದು. ಕಂಪ್ಲೇಂಟ್ ಗಂಡ್ಮಗಂದೇ ಇರುತ್ತೆ ಯಾವಾಗ್ಲೂ. ಇಲ್ಲ, ಅವಳು ಇನ್ನೂ ಅಳ್ತಾ ನಿಂತ್ಕೊಳ್ಳೋದು, ಅಲ್ಲಿ ಇದ್ ಮಾಡೋದು, ಇಲ್ಲಿ ಇದ್ ಮಾಡೋದು, ನಮ್ ಕೆಲಸ ಇದ್ ಮಾಡ್ತಾ ಇದ್ರೆ ಅವಳು ಸ್ವಲ್ಪ. ಇದು ಕೇವಲ ನಾನು 5ನೇ ಕ್ಲಾಸ್ ತನಕ ಮಾತ್ರ. 5ನೇ ಕ್ಲಾಸ್ ಮೇಲೆ ಸ್ಟೋರಿ ಚೇಂಜ್.
ಡೆಡ್ ಆಪೋಸಿಟ್. ಓಕೆ, ಮನೋಜ್ಗೆ 5 ವರ್ಷ ಆಯ್ತು, ಆಮೇಲೆ ಮುಂದುವರಿಸಿ. ಇದು ಸ್ವಲ್ಪ ಟೇರೇಬಲ್ ಹಾರಿಬಲ್ ಸ್ಟೋರಿ. ಫಿಲಮಲ್ಲಿ ಭಯಂಕರ ಟ್ವಿಸ್ಟ್ ಇದೆಯಪ್ಪ. ಓಕೆ, 5 ವರ್ಷ ಆಯ್ತು ಮನೋಜ್ಗೆ, ಆಮೇಲೆ ಏನಾಯ್ತು? ಆಮೇಲೆ ಕಾಂತರಾಜಪುರ. ಎಲ್ಲಿ ಇದು? ಕಾಂತರಾಜಪುರ, ಕಾಂತರಾಜಪುರ ನಿಯರ್ ಟು ಶ್ರವಣಬೆಳಗೊಳ. ಶ್ರವಣಬೆಳಗೊಳ, ಅಲ್ಲಿಗೆ ಹೋದ್ರಾ? ಅಲ್ಲಿಗೆ ಆಗ್ತು. ಬೇರೆ ಊರಿಗೆ ಹೋದ ತಕ್ಷಣ ಚೇಂಜ್ ಆದ್ನ ಮನೋಜ? ಇಡೀ ಊರಲ್ಲಿ ಎಲ್ಲರ ಜೊತೆನೂ ಜಗಳ. ಈ ಇದ್ ಬರ್ತದಲ್ಲ, ತೆಂಗಿನಕಾಯಿ ಬರುತ್ತಲ್ಲ, ಆ ಎಡೆ ಮೊಟ್ಟೆ ಬೀಳ್ತಾವಲ್ಲ, ಅದ್ರಲ್ಲೇ ಎತ್ತು ಬಾರಿಸ್ಬಿಟ್ಟು ಬರೋನು. ಕೋಪಿಷ್ಟ. ಯಾಕೋ ಮತ್ತೆ ನನ್ನನ್ನು ಏಕೆ ಬೈಬೇಕು, ಅವರು ತೆರಿಕೊಂಡು ಮಾತಾಡ್ತಾರೆ, ಅದಕ್ಕೆ ಬಾರಿಸ್ ಬಂದೆ ಅನ್ನೋನು. ಅಲ್ಲ ಕಣ, ಹಂಗೆ ಹೊಡಿತಾರ, ನಿಂಗೆ ಗೊತ್ತಾಗಲ್ವ ಅಷ್ಟು ಅಂದ್ರೆ. ಆಮೇಲೆ ಮಾರಿ ಹಬ್ಬಕ್ಕೆ ಅಳುಕಡ್ಡಿ ಹಿಡ್ಕೊಂಡು ಕಂಟೆ ಎಲ್ಲ ಜೋಡಿಸ್ಕೊಂಡು ಪಂಜು ಅಂತ ಮಾಡ್ತಾರೆ. ಪಂಜು ಅಂತ ಹಳ್ಳಿ ಕಡೆ ಮಾಡ್ತಾರೆ, ನಿಮಗೆ ಗೊತ್ತು. ಕಂಟೆ ಜೋಡಿಸ್ಕೊಂಡ್ಬಿಡ್ತಾರೆ, ಅದಕ್ಕೆ ಸಿಂಬಿ ಸುತ್ತಬಿಟ್ಟು ಸೀಮೆಣ್ಣೆ ಊದ್ಬಿಟ್ಟು ಇಡ್ತಾರೆ. ಕರೆಕ್ಟ್. ಅದನ್ನ ಹಚ್ಕೊಂಡು ಎಲ್ಲರೂ ಸುತ್ತ ನಿಂತ್ಕೊತಾರೆ. ಹೌದು. ಮಧ್ಯದಲ್ಲಿ ತೊಮಟದ ಆರತಿ ಹೋಯ್ತಾ ಇರ್ತವೆ. ಕರೆಕ್ಟ್. ನಮ್ಮ ಇಲ್ಲಿ ಬೆಂಗಳೂರಲ್ಲಿ ಒಬ್ಬ ಸ್ವಾಮಿ ಅಂತ ಅವನೇ ಒಂದು ಫ್ರೆಂಡು, ಅವನು ದಪ್ಪ ಕಡ್ಡಿ ತಗೊಂಡ, ನಂಗೆ ಸಣ್ಣ ಕಡ್ಡಿ ಕೊಟ್ಟ, ಬಂದು ಅವ್ನಿಗೆ ಹೊಡಿ ಬಾರಮ್ಮ ಅಂತ ಅವ್ರ ಅಮ್ಮನ ಕರ್ಕೊಬರೋನು. ಭಾಗ್ಯ, ನೀನು ಹುಡುಗನ್ ನೋಡಲ್ಲಿ, ನೋಡಮ್ಮ ನಮ್ಮ ಹುಡುಗ ದಪ್ಪ ಕಡ್ಡಿ ಕಡ್ಕೊಬಂದವನೆ, ಅವ್ನು ಕೊಡೋಕ್ಕಾಗಲ್ಲ, ನಿಮ್ಮ ಹುಡುಗನು ಕೊಡೋಗು, ಇಲ್ಲಿ ಜಗಳಕ್ಕೆ ಬರಬೇಡ, ಹಬ್ಬದ ದಿವಸ ಹೋಗಿ ಸುಮ್ಮನೆ ತೆಗಿ. ಹೆಂಗ್ ಚೇಂಜ್ ಆಗ್ಬಿಟ್ಟು ನಮಗೆ ರೆಬಲ್ ಆಗಿ? ಅಲ್ಲಿ ಹುಡುಗರು ಇರ್ತಾವಲ್ಲ, ಆ ಹಳ್ಳಿ ಈ ಹಳ್ಳಿ ಅವೆಲ್ಲ ಸೇರ್ಕತ್ತವೆ. ಇಲ್ಲಿ ಅಂತಂದ್ರೆ ಒಂದೇ ಊರು ನಾವು ಬತ್ತಿದ್ದು, ಅಲ್ಲಿ 16 ಹಳ್ಳಿ ಅವು ಕಾಂತರಾಜಪುರದಲ್ಲಿ. ನೆನಪಿದ್ಯಾ ಮನೋಜ್? ಅದು ನಿಂಗೆ ನೆನಪಿದ್ಯಾ? ತುಂಬಾ ನೆನಪಿದೆ, ತುಂಬಾ ಚೆನ್ನಾಗಿ ನೆನಪಿದೆ. ಏನು ಅಂತ ಹೇಳಿದ್ರೆ, ನಮ್ಮ ಊರಿನಲ್ಲಿ ಚಿಪ್ಪುಗಳು ಬರ್ತಿತ್ತಲ್ಲ, ತೆಂಗಿನ ಚಿಪ್ಪು, ಅದು ಎಲ್ರ ಮನೇಲೂ ಎಲ್ರ ಮನೇಲೂ ಸಿಗ್ತಿರ್ಲಿಲ್ಲ. ಯಾಕೆಂತಂದ್ರೆ ಹಳ್ಳಿಗಳ ಕಡೆ ಅಡಿಗೆ ಮಾಡೋದು, ಒಂದು ತೆಂಗಿನಕಾಯಿ ಹೊಡೆದ್ರೆ 1 ವಾರ ತನಕ ಮಾಡೋರು. ಎಲ್ಲಿ ಚಿಪ್ ಇರುತ್ತೆ. ಸೊ ಮಾರಿ ಹಬ್ಬ ಬರೋದು ವರ್ಷಕ್ಕೆ ಒಂದೇ ಸಲ. ನಾವು ಏನ್ ನೆನ್ಪಿಟ್ಕೊಂಡಿರಲ್ಲ, ಮಾರಿ ಹಬ್ಬ ನೆಕ್ಸ್ಟ್ ಮಂತ್ ಇದೆ ಅಂತಂದಾಗ ಊರಲ್ಲಿ ತಮಟೆ ಹೊಡೆದ್ಬಿಟ್ಟು ಸಾರಿಸ್ತಾ ಇರ್ತಾರೆ. ಆ ಟೈಮಲ್ಲಿ ನಾವೇನ್ ಮಾಡ್ತಿದ್ವಿ, ಕಲೆಕ್ಷನ್ ಮಾಡಕ್ ಟ್ರೈ ಮಾಡ್ತಿದ್ವಿ. ದುಡ್ಡಲ್ಲ, ಚಿಪ್ಪನ್ನ ಎಲ್ಲಾರ ಮನೆಗೂ ಎಲ್ಲಾರ ಮನೆಗೂ ಹೋಗೋದು. ಏನು ಇಂದ್ರಮ್ಮ ಚಿಪ್ ಇದೆಯಾ, ಸರೋಜಮ್ಮ ಚಿಪ್ ಇದೆಯಾ, ಏನು ಸುಂದ್ರಮ್ಮ ಚಿಪ್ ಇದೆಯಾ ಅನ್ಕೊಂಡು ಎಲ್ಲಾರ ಮನೆಗೂ ಹೋಗಿ ಕಲೆಕ್ಟ್ ಮಾಡೋದು. ಅದ್ರಲ್ಲಿ ಪೈಪೋಟಿಗಳು ಹೆಂಗೆ ಅಂತಂದ್ರೆ, ನಮ್ಮೂರಿನ ಹುಡುಗರು ಇರ್ತಾರಲ್ಲ, ಅವರು ಕೆಲವ್ರ ಮನೆಗೆ ಮುಂಚೆನೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಒಂಥರ ಮ್ಯಾಚ್ ಫಿಕ್ಸಿಂಗ್ ತರ, ನನಗೆ ಕೊಡಬೇಕು ಅಂತ. ನಾವು ಹೋಗ್ಬಿಟ್ಟು ತುಂಬಾ ಪ್ರೀತಿಯಿಂದ ಮಾತಾಡಿದ ತಕ್ಷಣ ನಮಗ್ ಕೊಟ್ಬಿಟ್ಟಿರೋರು. ಅದಕ್ಕೂ ಜಗಳ. ನಾವು ಆಲ್ರೆಡಿ ಹೇಳಿದ್ದು, ನೀನ್ ಹೆಂಗ್ ಹೋಗಿಸ್ಕೊಂಬಂದೆ ಅಂತ. ಹೋಗಲ್ಲ, ಅವ್ನ ಇಸ್ಕೊಂಬಂದಾಯ್ತು, ನೀನ್ ಯಾವನ್ ಕೇಳಕ್ಕೆ ಅಂತ. ಅಲ್ಲಿಂದ ಆದ್ಮೇಲೆ ಅದನ್ನೆಲ್ಲ ಜೋಡಿಸ್ಲಿಕ್ಕೆ ತಂತಿ ಬೇಕು. ಅವಾಗೆಲ್ಲ ತಂತಿ ಎಲ್ಲ ಹಳ್ಳಿಗಳ ಕಡೆ ಸಿಗ್ತಿರ್ಲಿಲ್ಲ. ಇಲ್ಲಿ ಅಂತಂದ್ರೆ ಕಾಂಕ್ರೀಟ್ ಮನೆಗಳನ್ನ ಕಟ್ಟೋರು, ಅದಕ್ಕೆಲ್ಲ ತಂತಿಗಳು ಬೇಕಾಗಿತ್ತು, ತಗೊಂಡಿದ್ರು. ಅಲ್ಲಿ ಎಲ್ಲಿಂದ ಬರಬೇಕು ತಂತಿ? ಅದನ್ನ ಹುಡ್ಕೋಕೆ ಕಷ್ಟಪಟ್ಟು ಎಲ್ಲೋ ಇಲ್ಲೋ ಯಾವುದೋ ಹಳೇದಿರೋದು ಆ ತಂತಿ ತಗೊಂಡು ಜಾಯಿಂಟ್ ಮಾಡಿ ಅದಕ್ಕೆ ಸಿಂಬಿ ಕಟ್ಟಬೇಕು. ಹಳೆ ಬಟ್ಟೆ ಬೇಕು. ಹಳ್ಳಿಗಳ ಕಡೆ ಗೊತ್ತಲ್ಲ, ಹಳೆ ಬಟ್ಟೆ ಅಂತಂದ್ರೆ ನೆಲ ಒರ್ಸಕ್ಕೆ ಇಟ್ಟಿರ್ತಾರೆ. ನಾವೇನಾದ್ರೂ ತಗೊಂಡೋದ್ರೆ ಕಳ್ಳ ಅಂದ್ಬಿಡ್ತಾರೆ. ಆ ಬಟ್ಟೆಗೂ ಕಷ್ಟ. ಅಂದ್ರೆ ಆಗಿನ ಸಿಚುವೇಶನ್ ಹಂಗಿತ್ತು. ಊಟಕ್ಕೆ ಕಷ್ಟ ಇರಬೇಕಾದ್ರೆ ಬಟ್ಟೆಗೆ ಇನ್ನೆಷ್ಟು ಕಷ್ಟ ಇರುತ್ತೆ. ಆ ಹಳೆ ಬಟ್ಟೆಗಳನ್ನ ಸುತ್ತಿ ಸಿಂಬಿ ತರ ಮಾಡಿ, ಆ ಸಿಂಬಿನ ಅಲ್ಲೊಂದು ಇಲ್ಲೊಂದು ಹಾಕಿ, ಅದನ್ನ ಸೀಮೆ ಎಣ್ಣೆ, ಅದು ಸಿಕ್ತಿರ್ಲಿಲ್ಲ, ಅದಕ್ಕೂ ಬೈಸ್ಕೊಂಡಾರವು. ಸೀಮೆಣ್ಣೆ ಕದ್ದಿದ್ಯಾ ಅಂತ ಒಡಿಸ್ಕೊಂಡೆಲ್ಲ ಒಂದು ಪಾತ್ರೆಗೆ ಹಾಕಿ ನೆನೆಸಿ ಅದ ಕಂಠದೊಳಗೆ ಸೇರಿಸಿ ಬೆಳಗ್ಗೆ ಹಚ್ಬೇಕು. ಇಲ್ಲ ಅಂದ್ರೆ ಅವಾಗ್ಲೇ ಅದು ತುಂಬಾ ಹೊತ್ತು ಉರಿಯಲ್ಲ. ಕರೆಕ್ಟ್. ಸೊ ಹೈಯೆಸ್ಟ್ ಪಂಚ್ ಲಾಸ್ಟ್ ವರ್ಗು ಉರಿತದ್ದು ನಂದು ಮಾತ್ರ. ಅದು ನಮ್ಮೂರಲ್ಲಿ ಕಾಂಪಿಟೇಷನ್. ಗೌರ್ಮೆಂಟ್ನವ್ರು ಅವಾಗ 3 ರೂಪಾಯಿ ಎಣ್ಣೆ ಸೀಮೆಣ್ಣೆ ಕೊಡ್ತಿದ್ದು, 1 ರೂಪಾಯಿ ಕೆಜಿ ಅಕ್ಕಿ ಕೊಡ್ತಿದ್ದು. ಈ ಕುಮಾರಸ್ವಾಮಿ ಅವ್ರು ಇದ್ದಾಗ, ನ್ಯಾಯಬೆಲೆ ಅಂಗಡಿಲಿ, ಕುಮಾರಸ್ವಾಮಿ ಅವ್ರು ಇದ್ದಾಗ ಅವಾಗ ಸೀಮೆಣ್ಣೆ ಇವರೆಲ್ಲ ತಗೊಂಡೋಗಿ ಊದಿ ಹಚ್ಕತ್ತಿದ್ದು. ಇವಾಗ ಎಲ್ಲಿ ಕೊಡ್ತಾರೆ ಸರ್? ಕರೆಕ್ಟ್ ಪಾಯಿಂಟ್. ಸೊ ಸೊಸೈಟಿ ಅಕ್ಕಿನಲ್ಲೇ ಮಕ್ಕಳನ್ನ ಬೆಳೆಸಿರೋದು. ಅವಾಗ ಸೊಸೈಟಿ ಅಕ್ಕಿ ಆಯ್ತು, ನಾವು ಆಯ್ತು. ಅಂಗಡಿ ಅಕ್ಕಿಯ ನಾವು ಹಬ್ಬದಲ್ಲೂ ತಂದಿಲ್ಲ. ಹೇಳಬೇಕು ಅಂತಂದ್ರೆ, ದೋಸೆ ಇವತ್ತು ದಿನಕ್ಕೆ ಏನು 3 ಸಲ ಬೇಕಾದ್ರೂ ತಿಂತೀವಿ. ಅವಾಗ ವರ್ಷಕ್ಕೆ ಒಂದೇ ಸಲ ದೋಸೆ ತಿಂತಾರೆ. ಅದು ಇವತ್ತಿಗೂ ನೆನಪಿದೆ. ಹಬ್ಬದ ದಿನ ಹಬ್ಬದಲ್ಲಿ ಅನ್ನ ಜಾಸ್ತಿ ತಿಂತಿದ್ದು, ಹಬ್ಬದಲ್ಲಿ ಅನ್ನ ಇದು ಬಟ್ಟೆ ತತ್ತಿದ್ದು. ಇವಾಗ ತಿಂಗಳಿಗೆ 10 ಜೊತೆ ತಗೋತಾರೆ. ಇವ್ರದೇ ಬಟ್ಟೆ ಅಂಗಡಿ ಇದೆ ದೊಡ್ಡ.
ಬಟ್ಟೆ ಇಡ್ಬೋದು. ಆ ಥರ ಇವಾಗ 3 ಬೀರು 4 ಬೀರು ಬಟ್ಟೆ. ಅವಾಗ ಒಂದು ಬಟ್ಟೆ ಕೊಡಿಸ್ಬೇಕಾರೆ ಹಿಂದೆ ನೋಡಿ ಮುಂದೆ ನೋಡಿ ಅದು 200 ರೂಪಾಯಿ 300 ರೂಪಾಯಿ ಬಟ್ಟೆ ಕೊಡಿಸೋರು. ಈಗ 10,000 15,000 ತಗೊಂಡು ಜುಮ್ ಅಂತ ಹಾಕ್ಬಿಟ್ಟು ಬಂದ್ಬಿಡ್ತಾರೆ. ಆ್ಯಕ್ಚುಲಿ ಒಂದು ಫ್ಯಾಂಟಾಸ್ಟಿಕ್ ಒಂದು ಸ್ಟೋರಿ ಇದೆ ನನಗೆ. ಏನೋ ಕತ್ತೆ ಹಾಲ ಏನದು ಏನ ಹಾಲು ಕತ್ತೆ ಹಾಲು ಕುಡ್ಸಿದ್ರಂತೆ ಚಿಕ್ಕ ವಯಸ್ಸಲ್ಲಿದ್ದಾಗ. ಛತ್ರಿ ಮಾರ್ಬಿಟ್ಟು ನನ್ನ ಇಸ್ಕೊಂಬಂದಿರೋದು. ಸರ್ ಛತ್ರಿ ಮಾರ್ಬಿಟ್ಟು ಯಾರು ಇಸ್ಕೊಂಬರಲ್ಲ. ಅವ್ರವ್ರ ಮಕ್ಕಳನ್ನ ಮೈಸೂರು ಕರ್ಕೊಂಡೋದೆ. ಇವನಿಗೆ ತುಂಬ ಹುಷಾರಿರಲಿಲ್ಲ. ಎಲ್ಲರೂ ಗೌರಿ ಹಬ್ಬ ಮಾಡ್ತಾವ್ರೆ, ನಂಗೆ ಒಳ ಬತ್ತಾ ಅದೇ ಹೆಣ್ಮಕ್ಳ ಹಬ್ಬ ಅದು. ಇವನಿಗೆ ತುಂಬ ಹುಷಾರಿಲ್ಲ. ಆಮೇಲೆ ನಮ್ಮನೆಯವರು ಬೆಳಗ್ಗೆ ಹೋಗೋಣ ಬಿಡೆ, ಅಯ್ಯೋ ನೀನು ಹಬ್ಬ ಇಲ್ದವ್ರು ಅಷ್ಟೊಂದಾಯ್ತು ಮಗ ಕರ್ಕೊಂಡು ಹೋಗೋಣ ಹಬ್ಬ ಶ್ರೀರಂಗಪಟ್ಟಣ. ಅಲ್ಲಿ ಒಬ್ರು ಡಾಕ್ಟ್ರ್ ಇದ್ರು, ಅಲ್ಲಿಗೆ ಕರ್ಕೊಂಡೋದ್ರೆ ಅವಾಗ ದುಡ್ಡು ಕೈ ಆಡ್ತಾ ಇರಲಿಲ್ಲ ಅಲ್ವಾ. ದುಡ್ಡು ಮುಗಿದೋಯ್ತು, ಮಾತ್ರೆಗೂ ಔಷಧಿಗೂ ಡಾಕ್ಟ್ರ್ ಫೀಜು ಮುಗ್ದೋಯ್ತು. ಮುಗ್ದೋದ್ರೆ ಏನಾಯ್ತು, ನಮ್ಗೆ ಬರಕ್ಕೆ ದುಡ್ಡಿಲ್ಲ. ಬಸ್ಸಿಗೆ ಬರಕ್ಕೆ ದುಡ್ಡಿಲ್ಲ. ನಾನೊಂದು ಛತ್ರಿ ಹಿಡ್ಕೊಂಡೋಗಿದ್ದೆ, ಮಳೆ ಇತ್ತು. ಅವರು ಪಾಪ ಒಳ್ಳೆಯವರು, ಹೋಟ್ಲ ಅಣ್ಣ ಈ ಛತ್ರಿ ಇಟ್ಕೊಂಡು ನನಗೆ ಒಂದು 100 ರೂಪಾಯಿ ಕಾಸು ಕೊಡ್ತೀರಾ, ಬೆಳಗ್ಗೆ ಬಂದು ಛತ್ರಿ ತೊಗೊಂಡೋಗ್ತೀನಿ ಅಂದೆ. ಅಯ್ಯೋ ತೊಗೊಂಡೋಗು ಅಂತ ಛತ್ರಿ ಮಡಿಕೊಂಡು ದುಡ್ಡು ಕೊಟ್ಟರು. ಆವಾಗ ಬಸ್ ಹತ್ತು ಮನೆಗೆ ಬಂದು ಬೆಳಗ್ಗೆ ಹೋಗಿ ನಮ್ಮ ಮನೆಯವರು ಅದು ಕೊಟ್ಬಿಟ್ಟು ಇಸ್ಕೊ ನೋಡಿ. ಛತ್ರಿ ಕೊಟ್ಬಿಟ್ಟು ಅದಕ್ಕೆ ಛತ್ರಿ ಥರ ಆಡ್ತಿದ್ನಂತೆ. ಇವಾಗಲೂ ಬೈತಾರೆ. ನೀವು ಸಖತ್ ಗಟ್ಟಿಗಿತ್ತಿ ಭಾಗ್ಯಮ್ಮ ನೀವು. ಅಂದರೆ ಕಷ್ಟದಲ್ಲೇ ಜೀವನ ಮಾಡಿದಿರಿ, ಅಳದು ತೂಗಿ ಈ ತಿಪ್ಪೆಗೆ ಹೆಸರು ಲೆಕ್ಕ ಇರಬೇಕು ಅಂತಾರಲ್ಲ, ಹಂಗೆ ಬದುಕಿದಿರಿ ನೀವು. ಆಮೇಲೆ ಅಲ್ಲಿಂದ ಮದುವೆ ಮಾಡಿ ಕಳಿಸ್ಬಿಟ್ರಾ. ನಾವು ಇಬ್ಬರಾಳು ಅಕ್ಕ ತಂಗಿಯರು, ಒಂದೇ ಮನೆಗೆ ಅಣ್ಣ ತಮ್ಮದಿರು ಕೊಟ್ಬಿಟ್ರು. ಕೊಟ್ಟರೆ ಏನಾಯಿತು, ಊಟಕ್ಕೆ ಸ್ವಲ್ಪ ಕಷ್ಟ. ಅವು ಅಳತೆ ಮೇಲೆ ಅಕ್ಕಿ ಮನೆಯಲ್ಲಿ, ನಿನ್ನ ಮಗನಿಗೆ ಅನ್ನ ತಿನ್ನಿಸ್ಬೇಡ, ಮುದ್ದೆ ತಿನ್ನಿಸು, ನನ್ನ ಮಗನಿಗೆ ಅನ್ನ ಇಡು. ನಮ್ಮ ಅಕ್ಕನೇ ಈ ಮಾತು ಅನ್ಬೇಕಾ ಅಂದ್ಬಿಟ್ಟು ಪಕ್ಕದ ಮನೆ ವಾರ್ಗಿತ್ತಿದ್ಲು ಇಂದ್ರಮ್ಮ ಅಂತ, ತೀರೋಗ್ಬಿಟ್ರು ಅವರು ಪಾಪ. ಅವರು ಭಾಗ್ಯ ಬೈಲಿ ಬರೋಕ್ಕಾಗಲ್ಲ ಇಲ್ಲ ಅವರೇ. ಅವಾಗ ಕರೆದ್ಬಿಟ್ಟು ಊಟ ತಿನ್ನಿಸಿ ಇವನ್ನ ಕಳಿಸ್ಬಿಡೋರು. ಬಟ್ ನಾನು ಕಣ್ಣಾರೆ ನೋಡಿದಾಗ ತುಂಬ ಕಷ್ಟ ಅನ್ಬೋದು. ಬೆಳಿಗ್ಗೆ ಬೇರೆಯವ್ರ ತೋಟಕ್ಕೆ ಮಣ್ಣು ಹೊರಕ್ಕೆ ಹೋದ್ರೆ ಸಾಯಂಕಾಲನೇ ನಾವು ಬತ್ತಿದ್ದು. ಹೆಣ್ಣಾಳುಗಳು ಬರ್ತಾರಲ್ಲ ಆ ಥರ ಚಾನಲ್ ಮಾಡ್ತಿರ್ತಾರಲ್ಲ, ಅದಲ್ಲ ತೋಟಕ್ಕೆ ಹೊರೋದು. ತೆಂಗಿನ ಮರದಕ್ಕೆ ಹಾಕಿಸ್ತಾರಲ್ಲ, ಆ ತೋಟ ಮಣ್ಣು ತೆಗೆದು ತೋಟಕ್ಕೆ ಹಾಕ್ಬೇಕು. ಒಂದು 10-15 ಜನ ಹಾಳು ಮಾಡೋರು, ಅವ್ರ ಜೊತೆ ನಾವು ಹೋಗೋದು, ಹೊರೋದು, ಸಾಯಂಕಾಲ ಗಂಟ ಹೊರೋದು. ಊಟ ಇರಲ್ಲ ನೆಟ್ಗೆ ಅವಾಗ. ಆಮೇಲೆ ಗದ್ದೆ ನಾಟಿ ಇಷ್ಟು ಹಾಳು ಅಂತ ಲೆಕ್ಕ ತಗೊಳ್ಳೋದು. ಒಬ್ರು ಏಜೆಂಟು ಅವ್ರಿಗೆ, ಅವ್ರಿಗೆ 60 ಕೊಟ್ರೆ ನಮ್ಮ 30, ನಮ್ಮ 30 ಕೊಟ್ರೆ ಅವ್ರಿಗೆ ಜಾಸ್ತಿ ಒಟ್ಟಿನಲ್ಲಿ. ಆ ಥರ ಎಲ್ಲ ಮಾಡಿದ್ದೀವಿ. ಹಾನ್ಗೊಳ, ಚಿತ್ತಾರಹಳ್ಳಿ, ಕಾಂತರಾಜಪುರ ಎಲ್ಲ ಜಾಗದಲ್ಲೂ ಕೆಲಸ ಮಾಡಿದ್ದೀವಿ. ಅವಾಗ ನಾನು ಇನ್ನೂ ತುಂಬ ಚಿಕ್ಕವನು, ಇವನು ಗೊತ್ತಿಲ್ಲ, ಚಿಕ್ಕ ಹುಡುಗ ಇವ. ಒಟ್ಟಿನಲ್ಲಿ ಚಾನಲ್ ಮಾಡ್ಬೇಕಾದ್ರೂ ಕೂಡ ಚಾನಲ್ನಲ್ಲೂ ಮಣ್ಣನ್ನು ಒತ್ತಿದ್ರು ಅಂತ ಅವರೇ ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ಅಂದರೆ ಮಕ್ಕಳನ್ನ ಓದಿಸ್ಬೇಕು, ಅದಕ್ಕೋಸ್ಕರ ಇದೆಲ್ಲ ಕೆಲಸ ಮಾಡಬೇಕು, ಜೀವನ ನಡಿಬೇಕು. ಅಷ್ಟೆಲ್ಲ ಇವಾಗ ನೆನೆಸ್ಕೊಂಡ್ರೆ ಯಪ್ಪ ನಾವು ಇದೆಲ್ಲ ದಾಟಿ ನಾವು ಬಂದ್ವ ನಿಜಕ್ಕೂ ಅನ್ನಿಸ್ತದೆ. ದೇವರು ನಮ್ಮ ಹಿಂದೆ ಇದ್ದ ಅನ್ನಿಸ್ತದೆ. ಏನು ತಲೆಯಲ್ಲಿ ಏನು ಹೊಡ್ತಿತ್ತು ಅವಾಗ ಕೆಲಸ ಮಾಡ್ಬೇಕಾದ್ರೆ? ನಮಗೇನು ಅವ್ರಿಗಿಂತ ನಾವು ಚೆನ್ನಾಗಿ ಬದುಕಬೇಕು, ನಮ್ಮ ಮಕ್ಕಳನ್ನ ಬೆಳೆಸ್ಬೇಕು, ನಮ್ಮ ಮಕ್ಕಳಿಗೆ ಬುದ್ಧಿ ಕಲಿಸ್ಬೇಕು. ನಾವು 4 ಚಂದೊಳಗೆ ಹುಟ್ಟಿ ಬೆಳೆದು ಬಂದ್ಬಿಟ್ಟಿದ್ದೀವಿ. ನಾವು ಅವ್ರಿಗೆ ಬೆಲೆ ಕೊಡಬೇಕು, ಅಪ್ಪ ಅಮ್ಮನಿಗೆ. ಇಷ್ಟೇ ನಮ್ಮ ತಲೆಯಲ್ಲಿ ಇದ್ದದ್ದು. ಅವ್ರು ಅಷ್ಟೆಲ್ಲ ಮಾಡಿದ್ರು ಒಂದು ಖುಷಿ ಏನು ಅಂತಂದರೆ, ಇಡೀ ನಮ್ಮ ಊರಲ್ಲಿ ಫಸ್ಟ್ ಟಿವಿ ತಂದಿದ್ದೆ ನಾವು. ವಿಡಿಯೋಕಾನ್ ಅಂತ ಬ್ರ್ಯಾಂಡು, ಬ್ಲ್ಯಾಕ್ ಆ್ಯಂಡ್ ವೈಟ್ ಟಿವಿನ ಫಸ್ಟ್ ನಮ್ಮ ಇಡೀ ಊರಿನಲ್ಲಿ ಫಾರ್ ದ ಫಸ್ಟ್ ಟಿವಿ ನಮ್ಮ ಮನೆಯಲ್ಲಿ ಇಡೀ ಊರೇ ಬರ್ತಾ ಇತ್ತು ನೋಡ್ಲಿಕ್ಕೆ. ಅವಾಗ ನೋಡಕ್ಕೆ ಟಿವಿ ಇರ್ತಾ ಇರಲಿಲ್ಲ, ಮಿಕ್ಸಿ ಇರ್ತಾ ಇರಲಿಲ್ಲ, ಓಳ್ ಕಲ್ಲಲ್ಲಿ ರುಬ್ಬೇಕು, ರಾಗಿ ಕಲ್ಲಲ್ಲಿ ಬೀಸ್ಬೇಕು. ಮನೆ ಕೆಲಸನ ಮಾಡಬೇಕು, ಹೊರಗಡೆ ಕೆಲಸ ಮಾಡಬೇಕು, ಮಕ್ಕಳನ್ನ ನೋಡ್ಕೋಬೇಕು. ಆಗಿನ ಕೆಲಸ ಇವತ್ತು 1 ಅವರ್ ಮಾಡೋ ಕೆಲಸ ಇವತ್ತು 2 ಅವರ್ ಆದರೂ ಮಾಡೋಕ್ಕಾಗಲ್ಲ. ಇಲ್ಲ ಸೊಂಟ ನೋವು, ಇಲ್ಲ ಕಾಲು ನೋವು, ಇಲ್ಲ ಕೈ ನೋವು. ನೀವು ಮಾಡಿದಿರಿ ಬಿಡಿ ಭಾಗ್ಯಮ್ಮ, ಎಷ್ಟು ಕಷ್ಟಪಟ್ಟು ಎಲ್ಲ ಮಾಡಿದಿರಿ. ಎಷ್ಟು ವರ್ಷ ಅದು ಆ ಥರ ಕಷ್ಟದ ಜೀವನ? ಇವನಿಗೆ ಒಂದು 15-16 ವರ್ಷ ಆದಮೇಲೆ ಆ ಮಣ್ಣು ಪಣ್ಣು ಹೊರದು ಬಿಟ್ಬಿಟ್ಟು ಅವಾಗ ಇನ್ನು ಬೇರೆ ಕೆಲಸ ಮಾಡವು. ಇದೆಲ್ಲ ನೀವು ಕ್ಲೋಸ್ಲಿ ಗಮನಿಸ್ತಿದ್ರಲ್ಲ?
ಈ ಮಣ್ಣು ಒತ್ತಿದ್ದು ಇದೆಲ್ಲ ನಂಗೆ ಗೊತ್ತಿಲ್ಲ, ಬಟ್ ಹೊಲಕ್ಕೆ ಕಳೆ ಕೀಳ್ಲಿಕ್ಕೆ ಹೋಗ್ತಾ ಇದ್ದದ್ದು, ಕುಯ್ಲಿಕ್ಕೆ ಹೋಗ್ತಾ ಇದ್ದದ್ದು, ಬಡಿಯೋದು ಅದೆಲ್ಲ ನಾನು ನೋಡ್ತಾ ಇದ್ದೆ. ಜೊತೆಲೆ ನಾನೇ ಹೋಗ್ತಿದ್ನಲ್ಲ, ಸೊ ಸ್ಕೂಲ್ ಇಲ್ಲ ಅಂದಿದ್ದ ಟೈಮ್ನಲ್ಲೆಲ್ಲ ಎಳ್ಕೊಂಡು ಹೋಗ್ತಾ ಇದ್ರು ಜೊತೆಯಲ್ಲಿ. ಸೊ ಅದೆಲ್ಲ ನೋಡ್ತಾ ಇದ್ದೆ. ಆ್ಯಂಡ್ ತುಂಬ ಕಷ್ಟಪಟ್ಟಿರೋದನ್ನು ಕಣ್ಣಾರೆ ನೋಡಿದ್ದೀನಲ್ಲ. ಸೊ ನನಗೆ ಇವತ್ತಿಗೂ ಅನ್ಸೋದಷ್ಟೇ. ಎಷ್ಟೋ ಜನ ನನ್ನ ಪ್ರಶ್ನೆ ಮಾಡಿದ್ದಾರೆ, 32 ವರ್ಷ ಆಗೋಕ್ಕೆ ಬಂತು, ಇನ್ನೂ ಮದುವೆ ಆಗಿಲ್ಲ, ಏನು ಹೆಣ್ಣು ಕೊಡಲ್ವಾ ನಿನಗೆ ಅಂತ. ದರಿದ್ರ ಬಂದಿಲ್ಲ, ಹೆಣ್ಣು ಕೊಡೋದಕ್ಕೆ ಜನ ಇದ್ದಾರೆ, ಪ್ರೀತಿ ಇದೆ. ಬಟ್ ಏನು ಅಂತಂದರೆ ಸ್ವಲ್ಪ ಇನ್ನೂ ಅಷ್ಟು ದಿವಸ ಖುಷಿ ಇರಲಿ ಅವ್ರಿಗೆ. ಮದುವೆ ಆದವರು ಬಂದವರು ಇದೇ ಥರ ಇರ್ತಾರೆ ಅಂತ ಯಾರೂ ಹೇಳೋಕ್ಕಾಗಲ್ಲ, ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಈಗ ಮದುವೆ ಆಗೋ ಹುಡುಗಿ ಹಿಂಗೆ ಇರ್ತಾಳೆ ಅಂತ ಗೊತ್ತಿಲ್ಲ. ಒಳ್ಳೆಯವಳು ಬಂದರೆ ನಮ್ಮ ಅದೃಷ್ಟ, ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ, ಅದರಲ್ಲಿ ಏನೂ ಬದಲಾವಣೆ ಆಗೋಲ್ಲ. ಅಟ್ಲೀಸ್ಟ್ ಮ್ಯಾಕ್ಸಿಮಮ್ ಎಷ್ಟು ವರ್ಷ ಆಗುತ್ತೋ ಅಷ್ಟು ವರ್ಷ ತಳ್ಳೋಣ ಅಂತ ಪ್ರಯತ್ನ ಮಾಡಿದೆ. ಬಟ್ ಇನ್ಮೇಲೆ ಅನ್ನಿಸ್ತು ಬೇಡ, 32 ಇಯರ್ಸ್ ಅಂತಂದಮೇಲೆ ಒಬ್ವಿಯಸ್ಲಿ ಮದುವೆ ಆಗಲೇಬೇಕು. ಸೊ ಲೆಟ್ಸ್ ಡೂ ಇಟ್. ಅದಕ್ಕೆ ಒಂದು ಫಿಕ್ಸ್ ಅಂತ ನನ್ನೊಂದು ಪ್ಲ್ಯಾನ್ ಇತ್ತು. 30 ವರ್ಷ ಮುಗಿದ ತಕ್ಷಣ ನಾನು ಒಂದು ಸ್ವಂತ ಮನೆ ಅಂತ ಇರಬೇಕು. ಆ್ಯಂಡ್ ಯಾಕೆಂತಂದರೆ ನನಗೆ ಯಾವ ಸೋರ್ಸು ಇಲ್ಲ. ಈ ಕಡೆ ಅಪ್ಪ ಇಲ್ಲ, ಅವ್ರು ತೀರೋಗಿ ಆಗಲೇ 18 ವರ್ಷ ಆಲ್ಮೋಸ್ಟ್ ಆಗೋಯ್ತು. ಆ್ಯಂಡ್ ಬೇರೆ ನನಗೆ ಯಾವುದೋ ಇನ್ಕಮ್ ಇಲ್ಲ. ಇರೋ ಆಸ್ತಿನ ದೊಡ್ಡಪ್ಪನ ಮನೆಯವರು ಸ್ವಲ್ಪ ಅವ್ರ ಕಡೆ ಮಾಡಿಕೊಂಡು ಅದು ಇಲ್ಲ. ಆಸ್ತಿ ಏನಿಲ್ವ? ಗದ್ದೆ ಝೀರೋ. ಆಸ್ತಿ 1.5 ಎಕರೆ ಬರ್ತದೆ. ಅಣ್ಣ ತಮ್ಮದಿರು ಇಬ್ಬರೇ ಇರೋದು ಐತೆ. ಅಂದ್ರೆ ನಮ್ಮ ಹೆಸ್ರು ಮಾಡಿಲ್ಲ, ಇನ್ನೂ ಅವ್ರ ಹೆಸ್ರಲ್ಲೇ ಐತೆ. ಬೇಡ, ಬೇಕು. ನಿಂತು ಹೋರಾಡೋಕ್ಕೆ ಟೈಮ್ ಇಲ್ಲ. ಹೋರಾಡ್ಬೇಕಾ ಅದಕ್ಕೆ? ಒಂದೇ ಈಗ ಊಟಕ್ಕೆ ಕೂತ್ಕೊಂಡಾಗ ನಗ್ನಗ್ತಾ ಊಟ ಕೊಟ್ರೆ ತಿನ್ನೋದು ಹೆಂಗದೆ? ನೀನು ತಿಂದ್ಬಿಟ್ಟು ಸಾಯಕ್ಕೆ ಹೋಗ್ಬೇಕಲ್ಲಿ ಅನ್ನೋದು ಹೆಂಗದೆ? ಓಯ್, ಪರಿಸ್ಥಿತಿ ಹಂಗಿದ್ಯಾ? ಹೆಣ್ಮಕ್ಳು ಕೊಡ್ಬೇಕಲ್ಲ, ಹಕ್ಕಿದೆಯಲ್ಲ. ಹೆಣ್ಮಕ್ಳದ್ ಬೇಡ, ನಮ್ಮ ಯಜಮಾನ್ರದ್ದು. ಹೆಣ್ಮಕ್ಳದೇನು ಅಪ್ಪನ ಮನೆ ಆಸ್ತಿಲೇ ಈ ತರ ಪ್ರಾಬ್ಲಮ್. ನಮ್ಮ ಯಜಮಾನ್ರ ಅಪ್ಪಂದು. ಸೊ ಹಾಗಾಗಿ ನಾನು ಯೋಚನೆ ಮಾಡ್ಕೊಂಡಿದ್ದೇನು ಅಂತಂದ್ರೆ, ನನ್ನ ಸ್ವಂತ ಪಿತ್ರಾರ್ಜಿತ ಆಸ್ತಿ ನನ್ನ ಅವಶ್ಯಕತೆ ಇಲ್ಲ. ಸ್ವಯರ್ಜಿತವಾಗಿ ನಾನು ಸಂಪಾದನೆ ಮಾಡಿ ಸ್ವಂತ ಮನೆ ಮಾಡಬೇಕು, ಅದು ಬೆಂಗಳೂರಲ್ಲೇ ಮಾಡಬೇಕು ಅಂತ ಆಗ್ತಾ ಇದೆ. ಅದಕ್ಕೆ ನಾವು ತಗೊಳ್ಳೋ ಟೈಮ್ ತಗೊಳ್ಳೋಣ, ಇವಾಗೆಲ್ಲ ಬೇಡ, ಅದು ಕೆಲಸ ಕೋಟು ಅದು ಇದು ಎಲ್ಲ ಅಂದ್ಬಿಟ್ಟು ಸುಮ್ಮನೆ. ಹಾಗಾಗಿ ಫಿಕ್ಸ್ ಮಾಡಿಕೊಂಡು 32 ವರ್ಷ ಕಂಪ್ಲೀಟ್ ಮಾಡಿದೆ. ಎಲ್ಲ ಒಂದು ಮಟ್ಟಕ್ಕೆ ಬಂತು. ಈಗೆಲ್ಲದಕ್ಕೂ ಕೈ ಹಾಕಿದ್ವಿ. ಇವತ್ತು ಈ ಶೋನ ಒಂದು ಸ್ವಲ್ಪ ಹೊತ್ತಾದ್ಮೇಲೆ ಮನೋಜ್ ಇಡೀ ಕರ್ನಾಟಕದ ಜನತೆಗೆ ಒಂದು ಬ್ರೇಕಿಂಗ್ ನ್ಯೂಸ್ ಕೊಡೋನಿದ್ದಾನೆ ಮದುವೆ ಬಗ್ಗೆ. ಆಮೇಲೆ ಬರ್ತೀವಿ ವಾಪಸ್. ಅದನ್ನ ಆಮೇಲೆ ಬರೋಣ ನಾವು. ಈಗ ಊರಲ್ಲಿ ಆಯಿತು, ಕಷ್ಟಪಡ್ತಾ ಇದ್ರಿ, ಮಕ್ಕಳು ನೋಡ್ಕೊತಾ ಇದ್ರಿ, ಒಂದು ಕುಟುಂಬ ಕಷ್ಟಪಟ್ಟು ಜೀವನ ಮಾಡ್ತಾಯಿತ್ತು, ಬದುಕು ಕಟ್ಕೊತಾ ಇದ್ರಿ. ಈ ಬದುಕು, ಹಳ್ಳಿಯ ಬದುಕು, ಅಲ್ಲಿಂದ ಸಿಟಿಗೆ ಶಿಫ್ಟ್ ಆಗಿದ್ದು ಯಾಕೆ ಮತ್ತು ಹೇಗೆ? ನಮ್ಮನೆಯವರು ತೀರೋಗ್ಬಿಟ್ರು. ಏನ ಕೇಳ್ಬೋದು? ಆಕ್ಸಿಡೆಂಟಾಗಿ ತೀರೋಗ್ಬಿಟ್ರು. ಅಯ್ಯೋ. ಅದು ಇನ್ನು ಇವನು ಚಿಕ್ಕವನು, ಇವನಿಗೆ ಹೊಲ್ದ ಕೆಲಸ ಬರಲ್ಲ. 16-17 ವರ್ಷ ಅಷ್ಟೇ ಬೆಂಗಳೂರಿಗೆ ಬಂದಾಗ. ಆವಾಗ ನಾವೇನು ಮಾಡ್ದೋ, ನಾವು ಹಳ್ಳೀಲಿದ್ರೆ ಜೀವನ ಮಾಡೋಕ್ಕೆ ಕಷ್ಟ ಆಯ್ತದೆ, ನಾವು ಎಲ್ಲರ 4 ಮನೆ ತೊಳೆದಾರು ನಾವು ಜೀವನ ಮಾಡ್ಕೋಬೋದು ಬೆಂಗಳೂರಲ್ಲಿ ಅಂದ್ಬಿಟ್ಟು ಬಂದ್ಬಿಟ್ಟು. ಯಾರು ನಿರ್ಧಾರ ಅದು? ನಾವೇ ಬಂದ್ಬಿಟ್ಟು. ಅಲ್ಲ, ಮಕ್ಕಳ ಜೊತೆ ಮಾತಾಡ್ತಿದ್ರು ಅಥವಾ ನೀವು ನಿರ್ಧಾರ ತಗೊಂಡ್ರ ಇಲ್ಲ ಹೋಗೋಣ ಬೆಂಗಳೂರಿಗೆ ಅಂತ? ಇಬ್ರು ಮಾತಾಡ್ಕೊಂಡೇ ಬಂದ್ಬಿಟ್ಟದ್ದು. ನೆನಪಿದೆ ಮನೋಜ್ಗೆ? ಸೋನೆ ಕಂಪ್ನಿಲಿ ವಾಚ್ಮೆನ್ ಕೆಲಸ ಮಾಡಕ್ಕೆ ಇವನು ಸೇರ್ಕೊಂಡ, ನಾನು ಮನೆ ಕೆಲ್ಸಕ್ಕೆ ಸೇರ್ಕೊಂಡೆ ಬೆಂಗಳೂರಲ್ಲಿ. ಬೆಂಗಳೂರು ಸ್ಟೋರಿ ತುಂಬಾ ದೊಡ್ಡದು. ತುಂಬಾ ಕೇಳಿದ್ರು ನನಗೆ ತಡ್ಕೊಳಕ್ಕೂ ಆಗಲ್ಲ. ತುಂಬಾ ನೋವು ಅನುಭವಿಸಿರೋವಂಥದ್ದು. ಅದು ಶಿ ಕುಡಂಟ್ ಕಂಟ್ರೋಲ್. ತುಂಬಾ ಅಂದರೆ ತುಂಬ. ಅಂದರೆ ನಮಗೆ ಆಲ್ಮೋಸ್ಟ್ 6 ತಿಂಗಳು ಮನೆ ಇರಲಿಲ್ಲ ಬೆಂಗಳೂರಿನಲ್ಲಿ. ಎಲ್ಲಿದ್ರಿ? ರೋಡ್. ರೋಡಾ? ಅಂದರೆ ಬಸವೇಶ್ವರ ನಗರದಲ್ಲಿ ಸೋನಿ ಟಿ ವಿ ಶೋರೂಮ್ ಇತ್ತು. ಅಲ್ಲಿ ನಾನು ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಾ ಇದ್ದೆ. ಇರಲಿಕ್ಕೆ ಮನೆ ಇಲ್ಲ. ಅಂದರೆ ಬಂದು ಬೆಂಗಳೂರಿನಲ್ಲಿ ಇನ್ನೊಬ್ರನ್ನ ನಂಬ್ಕೊಂಡು ಬಂದ್ವಿ. ಅವ್ರೇನೋ ಮಾಡ್ತಾರೆ ಅಂತ ಹೇಳಿ ನಂಬ್ಕೊಂಡು ಬಂದ್ವಿ. ಅವರು ಕೈ ಕೊಟ್ಟರು ಮಧ್ಯದಲ್ಲಿ. ಸರಿ, ಒಬ್ಬ ಇದ್ದೆ, ಚಿಕ್ಕ ವಯಸ್ಸಿನೋ, ನನಗೇನೋ ಅಷ್ಟು ಬುದ್ಧಿ ಇರಲಿಲ್ಲ, ತಿಳುವಳಿಕೆ ಇರಲಿಲ್ಲ. ಹೆಂಗೋ ಲೈಫನ್ನು ಲೀಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಅಮ್ಮ ಬೇರೆ ಇದ್ದಾರೆ, ಜೊತೆಗೆ ಒಂದು ಮಗು, ಅಂದರೆ ಅಕ್ಕನ ಮಗಳು. ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಹೆಂಗೆ ಮಾಡಬೇಕು ಗೊತ್ತಾಗ್ತಿಲ್ಲ. ಯಾರಂದರೆ ಯಾರೂ ಇಲ್ಲ. ಇವನು ನೈಟ್ ಹೊತ್ತು ಕೆಲಸ ಮಾಡೋನು, ಬೆಳಗ್ಗೆ ಹೊತ್ತು ಪಾರ್ಕಲ್ಲಿ ಮನೆ ಕಬಿಡೋನು. ನಾನು ಕೆಲಸದ ಮನೇಲೇ ಉಳ್ಕೊಬಿಡುವೆ.
6 ತಿಂಗಳು ನಾನು ಪಾರ್ಕ್ ಆ್ಯಂಡ್ ಪಬ್ಲಿಕ್ ಟಾಯ್ಲೆಟ್ ವಾಶ್ರೂಮಲ್ಲಿ ಸ್ನಾನ ಗಿನ ಮಾಡಿಕೊಂಡು, ಬಟ್ ಅಷ್ಟು ಕಷ್ಟ ಇದ್ರೂ ರಾಯಲ್ ಆಗೇ ಇದ್ದೆ. ಒಂದು ದಿವಸ ಸ್ನಾನ ಮಾಡಿಲ್ಲ ಅಂದರೂ ಇರ್ತಿರ್ಲಿಲ್ಲ. ನಂಗೆ ಶಾಕ್ ಆಗ್ತಿದೆ ನನಗಿದು. ಓ 6 ಮಂತ್ಸ್ ಕಂಪ್ಲೀಟ್ಲಿ ಮನೆ ಇರಲಿಲ್ಲ. ಸೋನಿ ಟಿ ವಿ ಶೋರೂಮಲ್ಲಿ ಸೆಕ್ಯೂರಿಟಿ ಗಾರ್ಡಾಗಿ ಕೆಲಸ ಮಾಡ್ತಿದ್ದೆ ನೈಟು. ಬೆಳಗ್ಗೆ ಟೈಮಲ್ಲಿ ಪಾರ್ಕಲ್ಲಿ ಮಲ್ಕೊಂಡು ಅಲ್ಲೇ ಜೀವನ ಮಾಡ್ತಾ ಇದ್ದೆ. ತಿಂಡಿ ಎಲ್ಲ ಅದು ಅವರು ಅಲ್ಲಿಂದ ಸ್ವಲ್ಪ ಪುಳಿಯೋಗರೆ, ಅನ್ನ, ಅದು ಇದು ತಂದು ಕೊಡ್ತಾ ಇದ್ರು. ಮನೆ ಅಂದರೆ ಮನೆ ಕೆಲಸ ಮಾಡ್ತಿದ್ರು ಅವರು. ಹಾಸ್ಟೆಲ್ನಲ್ಲಿ ಅಡುಗೆ ಕೆಲಸ ಮಾಡ್ತಿದ್ರು ಅವರು. ಅವ್ರ ಹತ್ರ ಪರ್ಮಿಷನ್ ತೊಗೊಂಡು ಇಸ್ಕೊಂಡು ತೊಗೊಂಬರ್ತಾಯಿದ್ರು. ಸ್ವಲ್ಪ ಅದು ಬೆಳಗ್ಗೆ ಟೈಮ್ ಆಗ್ತಿತ್ತು, ನೈಟ್ ಎಲ್ಲ ಉಪವಾಸ ಅಷ್ಟೇ. ನೀವು ಗಟ್ಟಿಗಿತ್ತೀಯಮ್ಮ. ನೀವು ನನಗೆ ಅವ್ರಿಗೆ ಒಂದೇನು ಅಂತಂದರೆ, ಬೆಳೆದಿರೋ ಮಗನಿಗೆ ಊಟ ಇಲ್ವಲ್ಲ ಅನ್ನೋದು ಒಂದೇ ಚಿಂತೆ ಆಗ್ತದೆ. ಮನೆ ಇಲ್ಲ ಅಂದರೂ ಪರವಾಗಿಲ್ಲ, ಅವ್ನು ಎಲ್ಲೋ ಇದ್ಬಿಡ್ತಾನೆ. ಮಳೆ ಅಂತ ಬಂದಾಗ ಮೆಟ್ಲು ಕೆಳಗಡೆ ಮಲ್ಕೋಬೇಕು. ಹಾಂ, ಎಲ್ಲ ನೋಡಿದಾರಲ್ಲ, ಇನ್ನೂ ಒಂಥರ ಬೆಂಗಳೂರು ಕಷ್ಟನೂ ಕೊಡ್ತು, ಸುಖನೂ ಕೊಡ್ತು, ಇವತ್ತು ರಾಯಲ್ ಆಗೂ ಇಟ್ಟಿದೆ. ಸೊ ಏನಿಲ್ಲ, ನೀರು ಕೊಡಿ. ಭಾಗ್ಯಮ್ಮ, ಜನ ಹೊರಗಡೆಯಿಂದ ನೋಡೋ ರೀತಿಯಲ್ಲಿ ನಾವಿಲ್ಲ. ಈಗಷ್ಟೇ ಹೊರಗಡೆ ನೋಡೋ ರೀತಿಯಲ್ಲಿ ನಾವಿದ್ದೀವಿ. ಬಟ್ ಇದಕ್ಕೆ 8 ವರ್ಷದ ಮುಂಚೆ, ಅಂದರೆ ನಾನು ಮಾಧ್ಯಮಕ್ಕೆ ಬರೋಕ್ಕಿಂತ ಮುಂಚೆ ಕಂಪ್ಲೀಟ್ಲಿ ಬೇರೆ. ಭಿಕ್ಷುಕನಿಗೂ ಬೆಲೆ ಕೊಡ್ತಾಯಿದ್ರು, ನಮಗೆ ಅದಕ್ಕಿಂತ ಕೀಳಾಗಿ ಕಾಣ್ತಾಯಿದ್ರು. ನಾವು ಗೌಡ್ರ ಅನ್ನೋದು ನಮಗೆ ಡೌಟ್ ಬಂದಿತ್ತು. ಇವತ್ತಿಗೂ ಹೇಳಬೇಕು ಅಂತಂದರೆ ಗೌಡ್ರಿಗೆ ಎಷ್ಟೋ ಕಡೆ ಬೆಲೆಗಳಿಲ್ಲ. ಅದು ಏನು ಕೆಲಸ ಅಂತಂದರೆ ಮನ್ಸಿಗೆ ನಾಟ ಕಂಡದ್ದು ನಂಗೆ ಒಂದೇ ಸರ್. ಹಣದಿರು ನಿನ್ನ ಕಷ್ಟ ಏನು ಅಂತ ಕೇಳಲಿಲ್ಲ, ಬಂಧು ಬಳಗ ಏನು ಅಂತಲೂ ಕೇಳಲಿಲ್ಲ. ಅದರೊಳಗೆ ನಾವು ಹೆಂಗೆ ಬದುಕಬೇಕು? ತಗೊಳ್ಳಿ 100 ರೂಪಾಯಿ, ಇವತ್ತಿಲ್ಲ ನಾಳೆ ಕೊಡಿ ಅಂತ ಕೊಟ್ಟರೆ, ಬಿಡು ಇವತ್ತು ಆಗ್ಯವ್ರೆ, ನಾಳೆ ನಾವು ಅವ್ರನ್ನ ನೋಡ್ಕೋಬೇಕು ಅನ್ನೋದು ನಮ್ಮ ಮನಸ್ಸಲ್ಲಿ ಆಸೆ ಹುಡ್ತದೆ. ಈ ಎಷ್ಟೇ ದುಡ್ಡಿಟ್ಟಿದ್ರೂ ಮಖ ನೋಡ್ಕೊಂಡು ಒಂಥರ ಇದು ಮಾಡಿದಾಗ ನಮಗೇನು ಅನ್ನಿಸ್ತದೆ, ಹೋ ನಾವು ಚಪ್ಪಲಿ ಥರ ಆಗ್ಬಿಟ್ಟು ಅವ್ರಿಗೆ ನಾವು ಬದುಕಿ ತೋರಿಸ್ಬೇಕು. ಅವ್ರ ಮನೆ ಬಾಗಿಲಿಗೆ ನಾವು ತಿರುಗಿ ನೋಡೋದು ಬೇಡ. ಇವತ್ತಿಗೂ 20 ವರ್ಷ ಆಗೈತೆ, ನಮ್ಮ ಅಪ್ಪನ ಮನೆಗೆ ಎಲ್ಲದೆ ಅಂತ ನಾನು ಎಡ್ದ ಕಾಲನೂ ಹಾಕಿಲ್ಲ. ಅಷ್ಟು ಜನ ಇದ್ರೂ ನನ್ನ ಕಷ್ಟ ಹೇಳ್ಕೊಳಕ್ಕಾಗಿಲ್ಲ, ನಾನು ಹೋಗೋಕ್ಕಾಗಿಲ್ಲ. ಅವರು ಬಂದು ಏನು ಅಂತ ಅವರು ಕೇಳೋಕ್ಕಾಗಿಲ್ಲ, ನಾವು ಹೋಗಿ ಕೇಳೋಕ್ಕಾಗಲ್ಲ. ಸರ್ಕಾರದ ಪ್ರಕಾರ ಹೆಣ್ಮಕ್ಳಿಗೆ ಆಸ್ತಿ ಇದೆ. ನಾನು ಒಂದೇ ಮಾತು ಹೇಳಿದ್ದು, ನಿನಗೆ ಆಸ್ತಿ ಬೇಕಾಗಿಲ್ಲ, ನಾನು ಇದನ್ನು ಸಾಕು, ಯಾವುದೇ ಕಾರಣಕ್ಕೂ ಹೋಗಿ ಕೇಳಬೇಡ. ಹಂಗೂ ಇವರು ಬರೋಷ್ಟು ಬರಲಿ ಬಿಡು, ನಿನಗೂ ಒಳ್ಳೇದಾಗತ್ತೆ, ನಿನಗೆ ಬೇಕಾಗ್ಬೋದು, ಮುಂದೆ ಸಹಾಯ ಆಗ್ಬೋದು. ನಾನು ಹೇಳಿದೆ, ಬೇಡಮ್ಮ ತಲೆ ಕೆಡಿಸ್ಕೊಬೇಡ, ನಾನೊಬ್ಬ ಇದ್ದೀನಿ ಸಾಕು, ನಾನು ದುಡ್ದಿದ್ದೆ ನಿಂತಿನ ಸಾಕು ಅಂತ. ಅಲ್ಲ ಸರ್, ಅವಾಗ ಅಪ್ಪ ಇದ್ರು ಅಮ್ಮ ಇದ್ರು, ನಿನ್ ಕಷ್ಟೇನೋ ನಿನ್ ಸುಖೇನೋ ಅಂತ ಕೇಳ್ಕೊಳ್ಳೋರು ಕೊಡದೇ ಇದ್ರು. ಇವಾಗ ನಿಮಗೆ ನಾನೇನು ಕೊಡಲ್ಲ ಸರ್, ಹೆಂಗಿದ್ದೀರಾ, ನಿಮ್ಗೊಂದು ಪರವಾಗಿಲ್ಲ ಬಿಡಿ ಮಾತಾಡ್ಸೋರು. ಅಲ್ಲಿ ಇದ್ದೂರು ಸಿಕ್ಕಿದ್ರು ಹಿಂಗೆ ಹೋದ್ರೆ ಎಷ್ಟು ಬೇಜಾರಾಯ್ತಾ ಇರ್ತದೆ ಮನಸ್ಸಿಗೆ. ಸೊ ಇವ್ರು ಸುಮ್ಮನೆ ಕೇಳಿದ್ದಾರೆ ಅವ್ರ ಅಣ್ಣಂದಿರನ್ನ, ಹೆಣ್ಮಕ್ಳಿಗೆ ಏನು ಭಾಗ ಬರಬೇಕು, ನಿಮ್ಮ ಅಪ್ಪ ಅಮ್ಮ ಇದ್ದಾಗ ಬಂದು ಇಸ್ಕೋಬೇಕಾಗಿತ್ತು, ಇವಾಗ ಎಲ್ಲಿಂದ ಕೊಡೋಣ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಹೇಳಿದೆ, ಯಾವ ಆಸ್ತಿನೂ ಬೇಡ. ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀಯಲ್ಲ, ನಾನೊಂದು ಹಸು ಮಾಡ್ಕೊಡ್ತೀನಿ, ಮನೆಗೆ ಬಂದು ಇದ್ಬಿಡು ಅಂದರು. ನಾನೇ 2 ಹಸು ತಗೊಡ್ತೀನಿ, ನೀನೇ ಬಂದು ಇಲ್ಲೇ ಇದ್ಬಿಡು, ನನಗೆ ಅಷ್ಟೊಂದು ಇದಿಲ್ಲ, ನಾನು ದನ ಮೇಯಿಸೋ ಅಂಥದ್ದು. 5 ಮನೆ ಕೆಲಸ ಮಾಡ್ತೀನಿ, ನನಗೇನು ಬೇಜಾರಿಲ್ಲ, ನೀನು ಹಸು ಮೇಯಿಸ್ಕೊಂಡು ಇಲ್ಲಿರು, ನಾನು ತಂದು ಹಾಕ್ತೀನಿ. 5 ಮನೆ ಕೆಲಸ ಮಾಡ್ತಿದ್ದೀರಿ ಆಗ? ಮಾಡವೆ ನಾನು. ಆಮೇಲೆ ಕೆಲಸ ಮಾಡ್ಕೊಬಂದ್ರು ಅಡುಗೆ ಮಾಡಿ, ತಿಂಡಿ ಮಾಡಿ, ಎಲ್ಲ ಮಾಡಿ, ಬಟ್ಟೆಗಳು ಟ್ರಿಮ್ಮಿಂಗ್ ಮಾಡವು, ದಾರ ತೆಗಿಯೋದು, ಶರ್ಟ್ಗಳು ಅವ 3 ಗಂಟೆ ರಾತ್ರಿ ಗಂಟದ್ ಮಾಡವು. ನಿದ್ದೆ ಬರೋವರೆಗೂ ಮಾಡ್ತೀವಿ. 1 ಅವರ್ 2 ಅವರ್ ನಿದ್ದೆ ಅಷ್ಟೇ. ಇಂದು ರಿಪೀಟ್ ತಿರ್ಗಾ ಹೋಗ್ಬೇಕಲ್ಲ ಮನೆ ಕೆಲಸಕ್ಕೆ. ದಿನಕ್ಕೆ ಅಷ್ಟೇ ನಿದ್ದೆ ಮಾಡ್ತಿದ್ದು?
ಅದೊಂಥರ ಹೆಂಗಿತ್ತು ಅಂತ ಹೇಳಿದ್ರೆ, ಬೆಂಗಳೂರಿಗೆ ಬಂದಾಗ ನಾವು ಇದನ್ನೆಲ್ಲ ಸಫರ್ ಮಾಡ್ತಾ 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 ಒಂದು ಚಿಕ್ಕದಾಗಿ ಮನೆ ನೋಡಿದ್ವಿ. ಒಂದು 2 ವಾಶ್ರೂಮ್ ಸೇರಿದ್ರೆ ಎಷ್ಟಾಗುತ್ತೆ ಅಷ್ಟು ಚಿಕ್ಕದು ಮನೆ. ಇದು ಎಷ್ಟು ವರ್ಷದ ಈ ಸ್ಟ್ರಗಲ್ಲು? 12-13 ವರ್ಷ ಆಗಿದೆ. ಸೊ ಅದು 500 ರೂಪಾಯಿ ಬಾಡಿಗೆ, 5,000 ಅಡ್ವಾನ್ಸ್. ಯಾವ ಏರಿಯಾದಲ್ಲಿ? ಕಾಮಾಕ್ಷಿ ಪಾಳ್ಯದಲ್ಲಿ. ಇವರು ಓಲೆನ ಅಡ ಇಟ್ಬಿಟ್ಟು, ಇವ್ರ ಹತ್ರ ಇದ್ದಿದ್ದು ಓಲೆ, ನಮ್ಮ ಹತ್ರ ₹1 ಓಲೆ ಎಲ್ಲ ಗುಂಡು ಗುಂಡಿದ್ದು. ಅದೇ ಓಲೆಯಲ್ಲೇ ಗುಂಡು ಬರುತ್ತೆ, ಗುಂಡು ಎಲ್ಲ ಸ್ಟಡ್ ಅಂತಾರಲ್ಲ, ಅದನ್ನ ಅಡ ಇಟ್ಬಿಟ್ಟು ಅದ್ ಬುಡ್ಸ್ಕೊಳಕ್ಕೂ ಆಗ್ಲಿಲ್ಲ ಬಿಡು, ಅಲ್ಲಿಗೆ ಬಿಟ್ಬಿಟ್ಟೆ. ಇವತ್ತರೆಗೂ ಇಲ್ಲ ಅದು. ಬುಡ್ಸ್ಕೊಳಕ್ ಆಗ್ಲಿಲ್ಲ. ಅಡ ಇಟ್ಟು 5,000 ಅಡ್ವಾನ್ಸ್ ಕೊಟ್ಟು 500 ರೂಪಾಯಿ ಬಾಡಿಗೆ. ಬಟ್ ಶೌಚಾಲಯ ಇಲ್ಲ. ಅವ್ರಿಗೆ ಒಬ್ರಿಗೆ ಮಾತ್ರ ಶೌಚಾಲಯ ಕೊಟ್ಟಿದ್ರು, ನಾನು ಮಾತ್ರ ಹೊರಗಡೆನೆ ಸ್ನಾನ ಮಾಡಬೇಕಿತ್ತು. ಸೊ ಈ ಥರದ ಪರಿಸ್ಥಿತಿ ಇತ್ತು. ಅದನ್ನು 1-1.5 ತಿಂಗಳು ಮ್ಯಾನೇಜ್ ಮಾಡಿದ್ವಿ. ಆಮೇಲೆ ಇನ್ನೊಂದು ಮನೇನ ನೋಡಿಕೊಂಡು ಬಾಡಿಗೆಗೆ ಹೋದ್ವಿ. ಅಲ್ಲಿ ತಿಗಣೆ ಕಾಟ, ವರ್ಷ ಪೂರ್ತಿ ನಿದ್ದೆ ಇಲ್ಲ. ಇಡೀ ದಿನ ಹಿಂಸೆ ಅಂದರೆ ಹಿಂಸೆ ಅನ್ಸೋದು. ಬೇರೆ ಮನೆ ಚೇಂಜ್ ಮಾಡೋಣ ಅಂದರೆ ಎಷ್ಟು ಸಲ ಔಷಧಿ ಹೊಡೆದ್ರೂ, ಏನು ತಿಗಣೆಗೆ ಔಷಧಿ ಎಷ್ಟು ಹೊಡೆದ್ರೂ ಅದು ಹೋಗಲ್ಲ. ವರ್ಷಾನುಗಟ್ಟಲೆ ಕಾಯಿಸ್ಬಿಡ್ತು. ತುಂಬ ಅಂದರೆ ತುಂಬ ಹಿಂಸೆ ಕೊಡ್ತು. ಅಲ್ಲಿ ಆ ಕಷ್ಟ ನುಂಗ್ಕೊಂಡು ಬಂದಿದ್ದೀವಿ, ಇಲ್ಲಿ ಈ ಕಷ್ಟ ಸ್ಟಾರ್ಟ್ ಆಯಿತು ಆ ಟೈಮಲ್ಲಿ. ಅದರಿಂದ ನೆಕ್ಸ್ಟ್ ಮನೆಗೆ ಬಂದ್ವಿ. ಅದು ನಮಗೆ 1,200 ರೂಪಾಯಿ ಬಾಡಿಗೆ ಇತ್ತು. ಅದೇ ಏರಿಯಾ ಎಲ್ಲ? ಅಕ್ಕಪಕ್ಕ. ಸೊ ಒಂದೊಂದು ರೋಡ್ ಡಿಫ್ರೆನ್ಸ್. 1,200 ರೂಪಾಯಿ ಬಾಡಿಗೆ ಬಂದಾಗ ಇವರು ಹೆಂಗೆ ಮಾಡ್ತಿದ್ರು ಅಂದರೆ, ಮನೆಗಳಿಗೆ ಹೋಗಿ ಕೆಲಸ ಮಾಡ್ಕೊಂಬಂದು ನಮಗೆ ಅಡುಗೆ ಮಾಡಿಕೊಟ್ಟು ನಾವು ಕೆಲ್ಸಕ್ಕೆ ಹೋಗೋದಕ್ಕೆ, ಆ್ಯಂಡ್ ಮತ್ತು ವಾಪಸ್ ಅವ್ರ ಮನೆಗೆ ಬಂದು ಟ್ರಿಮ್ಮಿಂಗ್ ಕೆಲಸ ಮಾಡೋದು, ಕ್ಯಾಂಡಲ್ಲು, ತುಂಬ ಕೆಲಸಗಳು ಮಾಡಿದ್ದಾರೆ. ಇಂಥದ್ದು ಮಾಡಿಲ್ಲ ಅಂತಿಲ್ಲ. ಬೈಕ್ಗೆ ನಟ್ಟು ಬರುತ್ತಲ್ಲ, ಆ ಫ್ಯಾಕ್ಟ್ರಿಲೂ ಕೆಲಸ, KG ಲೆಕ್ಕ ಕೊಡೋರು. ನೀವು ಇಷ್ಟು KG ಮಾಡಿದ್ರೆ ಇಷ್ಟು ದುಡ್ಡು ಅನ್ನೋರು. ಎಷ್ಟಿರ್ತಿತ್ತು ದುಡ್ಡು ಆಗ? 1 kgಗೆ ₹2 ₹3 ಮಾಡೋರು ಅಷ್ಟೇ. ಇವೆಲ್ಲ ಗುಳ್ಳೆ ಬಂದ್ಬಿಡವು ಕೈ. ಅದು ಕಬ್ಬಣ ತಿರುಗಿಸ್ಬೇಕು. ಅದು ಯಾವ್ಯಾವ ಥರ ನಟ್ಟು ಹೇಳ್ತಾರೆ ಆ ಥರ ಎಲ್ಲ ನಟ್ಟು ಮಾಡಬೇಕು. ಇನ್ನು 6 ಗಂಟೆಗೆ ತೂಕ ಹಾಕನಾಗ, ಅಯ್ಯೋ ದೇವ್ರೇ 1 kg ಜಾಸ್ತಿ ಬಂದ್ಬಿಟ್ರೆ ಸಾಕಲ್ಲಪ್ಪ ಅನ್ನೋ. ಭಾಗ್ಯಮ್ಮ ನೀನು ಜಾಸ್ತಿ ಮಾಡಿದ್ದೀಯಲ್ವಾ, ಸುಮ್ಮನೆ ರವ ನೀವಾಗ ಅನ್ಬೇಡಿ ಅಂದಾನು. ಆಮೇಲೆ ಲಾಸ್ಟ್ಗೆ ತೂಕ ಹಾಕ್ದಾಗ ನಂದೇ 2 kg 3 kg ಜಾಸ್ತಿ ಬಂದ್ಬಿಡೋದು. ಆ ಓನರು, ಸೂಪರಾಗಿ ಕೆಲಸ ಮಾಡ್ತೀಯಮ್ಮ ನೀನು. ಸರ್ ಏನು ಮಾಡೋದು ಸರ್, ಹಳ್ಳಿಯಿಂದ ಬಂದ್ಬಿಟ್ಟಿದ್ದೀವಿ, ಸಂಬಳ ಜಾಸ್ತಿ ಮಾಡಿ ಸರ್, ನಮಗೆ ಕೈ ನೋವು ಬರ್ತದೆ ಸರ್, ಇದು ಮಾಡೋಕ್ಕಾಗಲ್ಲ. ಬಿಟ್ಬಿಟ್ಟು ಬೇರೆ ಹೋಗಿ, ಅದಕ್ಕೆ ಏನು ಬೇಜಾರಿಲ್ಲ ನಮಗೆ. ಅಯ್ಯೋ ಇದು ಒಂದು ಗೋಳ. ಎಷ್ಟಿತ್ತು ಸಂಪಾದನೆ ಯಾರಿಗೆ? ಸೆಕ್ಯೂರಿಟಿಗಾಗಲಿ? ನನಗೆ ಸ್ಟಾರ್ಟಿಂಗೇ 1,800 1,800 ರೂಪಾಯಿ ಕೊಡ್ತಾಯಿದ್ರು. ಅದು ದೀಪಾವಳಿ ಹಬ್ಬ, ಊರಿಗೆ ಹೋಗ್ಬೇಕು ಅನ್ನೋ ಆಸೆ. ರಜೆ ಕೇಳಿದೆ. ರಜೆ ಕೇಳಿದ ತಕ್ಷಣ ಇಲ್ಲ ಆಗಲ್ಲ ಅಂತ ಹೇಳಿದ್ರು. ನಾನು ಕೇಳಿದ್ದು ಕೇವಲ ಒಂದು ದಿವಸ ರಜೆ ಕೊಡಿ, ಹಬ್ಬಕ್ಕೆ ಹೋಗಿ ಬರ್ತೀನಿ ಅಂತ. ಇವ್ರದ್ದೊಂದು ರೂಲ್ಸ್ ಇತ್ತು, ನೀನು ಏನೇ ಮಾಡು ಊರಿಗೆ ಹೋಗಿ ಹಬ್ಬ ಮಾಡಬೇಕು ಅನ್ನೋದು. ನಾನು ಹೇಳಿದೆ, ಅದು ಕಾನ್ಸೆಪ್ಟನ್ನು ಬಿಟ್ಬಿಡು, ನಾವು ಎಲ್ಲಿದ್ದೀವಿ ಅಲ್ಲಿರೋದು ಮಾಡೋಣ ಅಂತ. ಅವ್ರು ಕೇಳ್ತಾನೆ ಇರಲಿಲ್ಲ. ಸರಿ, ಅದು ಹಳ್ಳಿಲಿ ನಮ್ಮ ಮನೆಯವ್ರು ತೀರೋಬಿಟ್ರ, ಅಕ್ಕಪಕ್ಕದ ಜನ ತಲ್ಲು ತಟ್ಟು ಮಾತಾಡೋರು. ಇದು ನಾವು ಕಷ್ಟಪಡೋದು ಅವ್ರ ತಲೆಯಲ್ಲೇ ಇಲ್ಲ. ಅವಳು ಓದ್ಲು, ಮಗನ ಕರ್ಕೊಂಡು ಅದೇನು ಒಂದು ಬಂದು ಮನೆ ಬಾಗಿಲು ತೆಗ್ದು ಸಾರಿಸಿ ಗುಡಿಸಿ ಧೂಪ ತೋರಿಸ್ಬಾರ್ದ, ಹಂಗೆ ಹಿಂಗೆ ಅಂತ ಮಾತಾಡಿ ಅದಕ್ಕೆ ಕೇಳೋಕೆ ಆಯ್ತಾ ಇರಲಿಲ್ಲ. ಲೋ ಬಾರೋ ಹೋಗೋಣ ಊರಿಗೆ ಅಂದ್ಬಿಟ್ಟು ಬರೋವು. ಆಮೇಲೆ ಬತ್ತ ಅಣ್ಣ ತಮ್ಮದಿರ ಮನೆಗಳೆಲ್ಲವ ಜೇಂಟಿ ಮನೆ ಅಲ್ವಾ, ಈ ಕಡೆ ಕೈ ಆಡ್ಸೋರು ಆ ಕಡೆ ಸೋರೋದು, ಆ ಕಡೆ ಕೈ ಆಡ್ಸೋರು ಈ ಕಡೆ ಸೋರೋದು. ನನಗೆ ಬೇಜಾರಾಗ್ಬಿಡ್ತು. ಈಗ ಒಂದು 5 ವರ್ಷದಿಂದ ಬಿಟ್ಬಿಟ್ಟು, ನೋಡಪ್ಪ ನೀನು ತಿನ್ನೋ ಖುಷಿ ಇತ್ತಾ, ನಾವಿರತ್ತಾಗ ಬಂದ್ಬಿಡು, ಇಲ್ವಾ ಅವ್ರಿಗೇನು ಕೊಡಬೇಕೋ ಕೊಟ್ಬಿಡು ಆತಾಗಿ. ನನಗೂ ಆಗಲ್ಲ ಇಷ್ಟು ಹಿಂಸೆ ತಡೆಯೋಕ್ಕೆ. 5 ವರ್ಷದ ಮೇಲೆ ನಮ್ಮ ಬದಲಾವಣೆ ತುಂಬ ಚೆನ್ನಾಗಿತ್ತು ಅಂತವ. ಶಾಸ್ತ್ರ ಸಂಪ್ರದಾಯ ಮಾಡಿ ಬೇಡ ಅಂತ ಹೇಳ್ತಿಲ್ಲ, ಊರಿಗೆ ಹೋಗೇ ಮಾಡಬೇಕು ಅನ್ನೋದೇನಿಲ್ಲ. ಹಂಗಂತ ಎಲ್ಲ ಊರು ಬಿಟ್ಬಿಡಿ ಅಂತ ಹೇಳಲ್ಲ. ಸಮಸ್ಯೆ ಅಥವಾ ಸಿಚುವೇಶನ್ ತಕ್ಕನಾಗಿ ನಾವು ಬದಲಾಗಲೇಬೇಕು. ಊರಲ್ಲಿ ಮನೆ ಬಿದ್ದೋಗ್ತಾ ಇದೆ, ಬೇರೆ ಆಪ್ಷನ್ ಇಲ್ಲ. ಸೊ ಅದಕ್ಕೆ ನಾವು ಇಲ್ಲೇ ಶುರು ಮಾಡಿದ್ವಿ. 1,800 ರೂಪಾಯಿಂದ ನನ್ನ ತಿಂಗಳ ಸಂಬಳ ಸ್ಟಾರ್ಟ್ ಆಗೋದು. ಸೊ ಇಟ್ ವಾಸ್ ಲೈಕ್ ಫಸ್ಟ್ ಟೈಮ್. ಆ್ಯಂಡ್ ತುಂಬ ಖುಷಿ ಆಗೋದು, 1,800 ರೂಪಾಯಿ ಸಂಬಳ ಬಂತಲ್ಲ ಅಂತ. ಇಡೀ ರಾತ್ರಿ ಕಷ್ಟಪಟ್ಟಿರ್ತೀವಿ. ಹಗಲು ಟೈಮಲ್ಲಿ ಪಾರ್ಕಲ್ಲಿ ಮಲ್ಕೋಬೇಕು, ಇಲ್ಲಿ ಬಂದು
ಏನು ರಾತ್ರಿ ಪೂರ್ತಿ ಮತ್ತು ಮಳೆ ಬಂದ್ರೂ ಪೊಲೀಸ್ನವ್ರು ಬಂದು ನಿಮಗೆ ಗೊತ್ತಿರಬೇಕು, ಕಾಮಾಕ್ಷಿಪಾಳ್ಯದಲ್ಲಿ ತುಂಬ ಸ್ಟ್ರಿಕ್ಟ್ ಆಫೀಸರ್ ಪೊಲೀಸ್ ಇದ್ದರು ಅವಾಗ, ಕರಿಯಪ್ಪ ಅಂತಲೇ. ನೈಟಲ್ಲಿ ಏನಾದರೂ ಕಣ್ಣು ಮುಚ್ಚಿದ್ದು ಏನಾದರೂ ಅಪ್ಪಿ ಗೊತ್ತಾದರೆ ಲಾಟಿಲಿ ಹೊಡಿತಾ ಇದ್ರು ಅಂದರೆ ಆ ನೋವೇ 3 ದಿವಸ ತಡೆಯೋಕ್ಕಾಗ್ತದೆ. ಬಿದ್ದಿದೆಯಾ ಲಾಟಿ ಏಟು? ಸುಮಾರು ಸಲ ನಿದ್ದೆ ತಡೆಯೋಕ್ಕಾಗಲ್ಲ. ಹೋಲ್ ನೈಟ್ ಯಾರು ಕೂತ್ಕೊತಾರೆ? ಅದು ಹೊರಗಡೆ ಆ ಚಳಿಯಲ್ಲಿ. ಸ್ವೆಟರ್ ತೊಗೊಳಕ್ಕೆ ದುಡ್ಡಿಲ್ಲ, ಬೆಡ್ಶೀಟ್ ತೊಗೊಳಕ್ಕೆ ದುಡ್ಡಿಲ್ಲ, ಬೆಡ್ಶೀಟ್ ಹಾಕೊಂಡು ಕೂತ್ಕೊಳ್ಳೋಂಗಿಲ್ಲ. ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋಕ್ಕೆ ಬಂದಿದ್ದೆ, ಮಲ್ಕೊಂಡು ನಿದ್ದೆ ಮಾಡೋಕ್ಕೆ ಬಂದಿದ್ದೆ ಅಂತ. ಬೆಳಗ್ಗಿನ ಜಾವ 4 ಗಂಟೆ 5 ಗಂಟೆ ಟೈಮಲ್ಲೇ ಒದೆ ಬೀಳ್ತಾ ಇದ್ದದ್ದು. ತಿಂಗಳ ಕೊನೆಯಲ್ಲಿ ಖುಷಿಪಟ್ಟು 1800 ರೂಪಾಯಿ ತೊಗೊಂಡೋಗ್ಬೇಕು ಅನ್ನೋ ಟೈಮಲ್ಲಿ ಸಾಲ ಇತ್ತು, ಎಲ್ಲ ಆ ಕಡೆ ಹೋಗ್ತಾಯಿತ್ತು, 1 ರೂಪಾಯಿ ಉಳಿತಿರ್ಲಿಲ್ಲ. ಅದೊಂದು ಅಪ್ಪನ ಕೊನೆ ಟೈಮಲ್ಲಿ ತುಂಬ ಸಫರ್ ಪಟ್ಟರು. ಸೊ ಆ ಟೈಮಲ್ಲಿ ತುಂಬ ಸಾಲ ಮಾಡಿದ್ವಿ. ಬರೀ ಮಾತಿನ ನಂಬಿಕೆಯಲ್ಲಿ ಸಾಲನೂ ಕೂಡ ಕೊಟ್ಟಿದ್ರು. ಅಷ್ಟು ಚೆನ್ನಾಗಿ ಇವತ್ತಿಗೂ ಅಷ್ಟೇ ನಂಬಿಕೆ ಉಳಿಸ್ಕೊಂಡಿದ್ದೀನಿ. ಅರ್ಜೆಂಟಿಗೆ ಎಮರ್ಜೆನ್ಸಿಗೆ 50 ಲಕ್ಷ ಬೇಕು ಅಂದ್ರೂ ಕೊಡೋರಿದ್ದಾರೆ. ಅದೊಂದು ಖುಷಿ ಇದೆ. ಅದು ನಮ್ಮೂರಲ್ಲಿ ಒಂದು 3 ಮನೆಯಲ್ಲಿ ಭಾಗ್ಯಮ್ಮ ನೀನು ತಲೆ ಕೆಡ್ಸ್ಕೊಬೇಡ, ಟೆನ್ಷನು ಮಾಡ್ಕೋಬೇಡ, ನೀನು ನಿಧಾನಕ್ಕೆ ಕೊಡು, ಹೋಗು, ಇಲ್ಲಿ ಇರೋಕ್ಕಾಗಲ್ಲ, ಇಲ್ಲಿ ಬದುಕೋಕ್ಕೂ ಆಗಲ್ಲ, ಹಳ್ಳೀಲಿ ಅರ್ಥ ಮಾಡ್ಕೊ, ನಮ್ಮ ದುಡ್ಡೇ ಏನು ನೀನೇನು ತಿನ್ಕೊಳ್ಳಲ್ಲ, ಓದ್ಕೊಂಡು ಹೋಗಲ್ಲ, ನಿನಗೆ ಯಾವಾಗ ಆಯ್ತದ ಅವಾಗ ಕೊಡು ಅಂದ್ಬಿಟ್ಟು ನಮಗೆ ಧೈರ್ಯ ತುಂಬಿ ಕಳಿಸ್ತಾರೆ. ಅವರು ಒಳ್ಳೆ ಜನ ಇದ್ದಾರೆ, ಖಂಡಿತ ಇದ್ದಾರೆ. ಇವತ್ತು ಒಂದರೆ ಊರಿಗೆ ಬರಮ್ಮ, ಲೋನ್ ಮಾಡಿಸ್ತೀವಿ, ಮನೆ ಕಟ್ಕೊಳ್ವೆ, ಅಲ್ಲಿ ಎಲ್ಲ ಕಷ್ಟಪಟ್ಟಿದ್ದೀಯಾ, ನನ್ನ ಕೆಲಸ ಮಾಡತ್ತಕ್ಕೆಲ್ಲ ಬಂದು ಚೆಕ್ ಮಾಡವ್ರೆ. ಹೌದಾ? ಅಯ್ಯೋ ಇಷ್ಟು ಕಷ್ಟಪಡ್ತಾ ಇದ್ದೀಯ ನೀನು ಅಂತ. ಏನು ಮಾಡೋದಪ್ಪ, ಕಷ್ಟಪಡಲೇಬೇಕಲ್ಲ. ಎಷ್ಟಿತ್ತು ಸಂಪಾದನೆ ಇಬ್ಬರದು ಸೇರಿದ್ರೆ ಒಂದು ತಿಂಗಳಿಗೆ? ಅವ್ರದ್ದು 1,000, ನಮ್ಮದು 1,800. ಅಷ್ಟೆಲ್ಲ ಮಾಡಿ 1,000? ಅಷ್ಟೇ. 5 ಮನೆ ಕೆಲಸ, ಫ್ಯಾಕ್ಟ್ರಿ ಅವಾಗ ಕಮ್ಮಿ ಕೊಡ್ತಾ ಇರಲಿಲ್ಲ. ಒಂದು 5 ಮನೆ ಮಾಡಿ ಫ್ಯಾಕ್ಟ್ರಿದ್ ಬೇರೆ ಟೈಮಲ್ಲಿ ಮಾಡಿದ್ದು. 5 ಮನೆ ಕೆಲಸ ಮಾಡಿದರೆ ಮನೆಗೆ ಬಂದು ಟ್ರಿಮ್ಮಿಂಗ್ ಮಾಡ್ತಾಯಿದ್ರು. ಅದು ಮನೆ ಕೆಲಸ ಬಿಟ್ಬಿಡಿ ಅಂತ ಹೇಳ್ಬಿಟ್ಟು ನಾನು ಫೋರ್ಸ್ ಮಾಡಿ ಬಿಡಿಸಿದ್ಮೇಲೆ ಫ್ಯಾಕ್ಟ್ರಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದೆ. ಮನೆ ಕೆಲಸ ಅಂತಂದರೆ ಕಸ ಗುಡಿಸೋದು ಅದೆಲ್ಲ ನನಗೆ ನೋಡೋಕೆ ಇಷ್ಟನೂ ಇಲ್ಲ ಅಂದ್ಮೇಲೆ ನನಗೂ ಬೇಜಾರು. ಆ್ಯಸ್ ಎ ಸೆಡ್ ಅವಾಗ್ಲೂ ಕೂಡ ನನಗೆ ರಾಯಲ್ ಆಗಿರಬೇಕು ಅನ್ನೋ ಆಸೆ. ನಾನು ನಿಜವಾಗ್ಲೂ ನಾನು ಇವತ್ತಿಗೂ ಹೇಳೋದೇನು ಗೊತ್ತಾ, ಕಷ್ಟ ಮನುಷ್ಯನಿಗಿರುತ್ತೆ, ಹಂಗಂತ ಸ್ನಾನ ಮಾಡದೇ ಇರೋದಿದೆಯಲ್ಲ ಅದು ದಡ್ಡತನ. ಇವತ್ತಿಗೂ ನಾನು ಕೆಲ್ಸದ ಮನೆಗೆ ಹೋದ್ರೆ, ಮೇಡಮರೇ ನಿಮ್ಮ ಕೆಲಸನ ನೀವು ಕೆಲಸ ಮಾಡ್ತೀರಾ? ಮೇಡಮರೇ ನಾನು ಕೆಲಸಕ್ಕೆ ಬಂದಿರೋದು, ತಮಾಷೆ ಮಾಡಬೇಡಿ, ನಿಮ್ಗೆ ಹೆಂಗೆ ಕೆಲಸ ಕೊಡೋದು ಅಂತಲೇ ನಂಗೆ ಗೊತ್ತಾಯ್ತಾ ಇಲ್ಲ. ಬೇಡ, ವರ್ಷದ ಗುಡ್ಸೋಕ್ಕೆ ನಮ್ಗೆ ಇಷ್ಟ ಆಗಲ್ಲ ನಿಮ್ಮ ಕೈಲಿ ಮಾಡ್ಸೋಕ್ಕೆ, ಅಡುಗೆ ಮನೆ ಮಾಡಿ ಹೋಗ್ಬಿಡಿ. 4-5 ಜಾಕೆ ಕೆಲಸ ಕೇಳ್ಕೊಂಡು ಹೋದ್ರೆ ನನ್ನ ಕರ್ಕೊಂಡು ಹೋದರು, ಏನಮ್ಮ ನೀನು ಕೆಲಸ ಕೊಡೋಕ್ಕೆ ಹೇಳ್ತಾರೆ ಇವರು, ಮೇಡಮರೇ ನಿಮ್ಮ ಕೈಲಿ ಕೆಲಸ ಮಾಡ್ಸೋಕ್ಕಾಗಲ್ಲ, ನಮಗೆ ಒಂಥರ ಆಯ್ತದೆ. ಅಂದರೆ ನೀವು ದೊಡ್ಡವ್ರ ಮಗಳು ಅಂತ. ನಾನು ದೊಡ್ಡವ್ರ ಮಗಳಲ್ಲ, ಬಡವ್ರ ಮಗಳೇ. ನಾನು ಕೆಲಸ ಕೊಡೋಕ್ಕೆ ಅವರೇ ಒಟ್ಟು ಹುರ್ಕೊಳ್ಳೋರು. ಎಲ್ಲೋಗ್ಲಿ ಅಡುಗೆ ಮನೆಗೆ ಹೋಗು, ಅಡುಗೆ ಮನೆಗೆ ಹೋಗು, ಅಡುಗೆ ಮಾಡಿಕೊಡು, ನೀನೇನು ಮುಟ್ಬೇಡ ಅನ್ನೋರು. ನೀವು ಬೇರೆ ಕೆಲಸ ಸಿಕ್ಕರೆ ದುಡ್ಡು ಬರ್ತದೆ ಅಂತ ನಿಮಗೆ ಆಸೆ? ಆವಾಗ ಹೊಸಿದ ದಿನ ಅಡುಗೆ ಮಾಡಿದೆ, ಮನೆ ಒರೆಸೋದು ಗುಡಿಸೋದು ತೊಳೆಯೋದು ಬೆಳಗೋದು ಇದನ್ನೂ ಮಾಡಿದೆ, ಕಬ್ಬಣದ ಕೆಲಸನೂ ಮಾಡಿದೆ. ಮಲ್ಸಂದ್ರದಲ್ಲಿ ವಾಚ್ನ ಅಂಗಡಿ ಇತ್ತು, ಮನೇಲೇ ಮಾಡೋರು ಅವರು. ಪ್ಯಾಕಿಂಗ್ ಲಕ್ಸಂದ್ರನ ಮಲ್ಸಂದ್ರನ ಯಾವುದೋ ಒಂದು. ಅಲ್ಲಿ ಇಬ್ರೂ ಚಿಕ್ಕಮ್ಮ ಅಂತ, ಇವನು ಅಕ್ಕನ ಮಗ ಅಂತ ನಾನು. ಅವ್ವ ಮಗ ಅಂದರೆ ಸಂಬಳ ಕಮ್ಮಿ ಕೊಡ್ತಾರೆ ಅಂತ. ಅಯ್ಯೋ ಶಿವನೇ, ನೀನು ತಂಗಿ ಮಗ ಅಂತ ನೀವು? ಅಯ್ಯೋ ಯಪ್ಪ, ಹೇಳ್ಕಳ. ಏನಾಯ್ತು ಅಂತ ಹೇಳಿದ್ರೆ, ಅಕ್ಕನ ಮಗ ಚಿಕ್ಕಮ್ಮ ಅಂತ ಕರೆಯೋದು. ಏನಾಯ್ತು ಅಂತ ಹೇಳಿದ್ರೆ, ನಾನು ಕೆಲ್ಸಕ್ಕೆ ಸೇರ್ಕೊಂಡಿದ್ದೆ. ಅವರು ಒಬ್ರು ಅಡಿಗೆಯವ್ರು ಬೇಕು ಅಂತ ಹೇಳಿದ್ರು. ನಾನು ನಮ್ಮ ತಾಯಿ ಕರ್ಕೊಂಬರಲ್ಲ ಅಂತ ಹೇಳಕ್ ಹೋದೆ, ಬಟ್ ಫ್ಲಾಶ್ ಆಯಿತು. ತಾಯಿ ಅಂತ ಹೇಳಿದಾಗ ಏನು ಮಾಡ್ತಾರೆ, ಸಂಬಳ ಕಮ್ಮಿ ಮಾಡ್ತಾರೆ, ಸರಿ ಹೋಗಲ್ಲ. ಯಾವತ್ತೂ ಸುಳ್ಳು ಹೇಳಿ ನಾನು ಆ ಥರ ಕೆಲಸ ತೊಗೊಂಡಿರಲಿಲ್ಲ, ಬಟ್ ಪರಿಸ್ಥಿತಿ ನಾನು ಏನು ಮಾಡಲಿಕ್ಕಾಗಲ್ಲ. ಸೊ ನಮ್ಮ ಚಿಕ್ಕಮ್ಮ ಇದ್ದಾರೆ, ಕರೆಸ್ಲಾ ಅಂತ ಹೇಳಿದೆ. ಹಾಂ ಕರೆಸು, ಅವ್ರಿಗೆ ಎಷ್ಟು ಕೊಡಬೇಕಾಗ್ಬೋದು ಅಂತಂದು. ಏನಿಲ್ಲ, ಅವರೊಂದು 5,000 ಕೊಟ್ಟರು ತೊಗೋತಾರೆ, ನನಗೆ 8,000 ಕೊಡ್ತಿದ್ರು, ಅವ್ರಿಗೊಂದು 5,000 ಕೊಟ್ಟರು ತೊಗೋತಾರೆ. ಸರಿ ಆಯಿತು ಕರೆಸು ಅಂತ ಹೇಳಿದ್ರು. ಸೊ ಅರೌಂಡ್ 1.5 ವರ್ಷ ಇಬ್ಬರು ಒಂದೇ ಕಡೆ ಕೆಲಸ ಮಾಡಿದ್ವಿ. ಚಿಕ್ಕಮ್ಮ, ಅಕ್ಕನ ಮಗ ಚಿಕ್ಕಮ್ಮ ಆಗಿ.
ಗೊತ್ತಾದ್ಮೇಲೆ ಶಿ ವಾಸ್ ಸೋ ಹ್ಯಾಪಿ. ನಗ್ತಾ ಇದ್ರು, ಹೇಳಿದ್ರೆ ಆಗ್ತಿರ್ಲಿಲ್ವೇನೋ ಅಂತ. ಇಲ್ಲ ಮೇಡಮ್ ಅವ್ರಿಗೆ ಗೊತ್ತಾಯ್ತಾ ಆಮೇಲೆ ನಾವೇ ಹೇಳಿದ್ವಿ. ಓಕೆ. ಅದು ಬಾಯ್ ತಪ್ಪಿ ಚಿಕ್ಕಮ್ಮ ಅಂತ ಹೇಳಕ್ಕಾಗಲ್ಲ, ಅಮ್ಮ ಅಂತಾನೆ ಬರೋದು. ಏಯ್ ನಿಜ ಹೇಳೋ, ನಿಜವಾಗ್ಲೂ ನಿಮ್ಮ ಅಮ್ಮ ಅಲ್ವಾ? ಅವ್ರು ಇಬ್ರು ನೋಡೋದಕ್ಕೆ ಒಂದೇ ತರ ಇದ್ದೀರಲ್ಲ, ನಂಗೆ ಯಾಕೋ ಡೌಟ್ ಅಂತ ಎಷ್ಟೋ ಸಲ ರೇಗ್ಸೋರು. ಅವಾಗ ಮೇಡಮ್ ಅವರು ತುಂಬಾ ಒಳ್ಳೆಯವರು ಪಾಪ. ಇದು ಯಾವ ವರ್ಷ ಇದು? ಇದು ಮೇ ಬಿ ಒಂದು 9 years ಬಿಫೋರ್, 2015-16 ಆ ರೇಂಜು. ಓಕೆ. ಅವರು ತುಂಬಾ ಒಳ್ಳೆಯವರು. ಒಂದ್ ಏನೇ ತಂದ್ರೂ ನನ್ನ ಒಬ್ಬಳು ಮಾತ್ರ ರೂಮಿಗೆ ಕಳ್ಸೋರು, ಅವ್ರ ರೂಮ್ಗೆ. ಅವ್ರ ಅಕ್ಕನ ಮಗನ್ನೂ ಬಿಡ್ತಾ ಇರಲಿಲ್ಲ, ಅವರು ಆ ತಂಗಿ ಮಗನೂ ಬಿಡ್ತಿದ್ರಲ್ಲ, ತಮ್ಮನ್ನೂ ಬಿಡ್ತಾ ಇರಲಿಲ್ಲ. ಏನೇ ತಂದ್ರು ಅಂದ್ರೆ ಆ ದುಡ್ಡು, ಚೆಕ್ಕು, ಭಾಗ್ಯಮರೆ ಹಿಂಗೆ ಅಂದ್ಬಿಡೋರು. ಬಾಗ್ಲಕ್ಕ ಬಂದ್ಬಿಡಿ, ಕೀ ತಗೊಬನ್ನಿ ನೀವು ಅಂತ. ಮೇಡಮರ ನಾನು ಹೋಗಲ್ಲ, ಅದು 4 ಜನ ಇರೋ ಜಾಗದಲ್ಲಿ ನಾನು ಅವರು ಇವರು ಸರಿ ಹೋಗಲ್ಲ ಅಂದ್ರೆ, ಇಲ್ಲ ಇಲ್ಲ ನೀನೇ ಇಟ್ಕೋಕಿ, ಯಾರಿಗೂ ಕೊಡ್ಬೇಕು ಹೋಗ್ಬೇಡ, ನಂಬಕ್ಕೂ ಹೋಗ್ಬೇಡ ಅನ್ನೋರು. ನೀವು ನಂಬ್ತಿದ್ರು? ಎಷ್ಟೇ ದುಡ್ಡು ಇರಲಿ ನನ್ನ ಕೈಗೆ ತಂದು ಕೊಡೋರು, ರೂಮ್ ಗಿಡೋಗು ಅಂತ. ಅದು ಬ್ರ್ಯಾಂಡೆಡ್ ಕಂಪನಿ ಪೆನ್ಗಳನ್ನ ಸೇಲ್ ಮಾಡ್ತಾ ಇದ್ದು, ನಮ್ದು ಜಸ್ಟ್ ಸರ್ವಿಸ್ ಅಷ್ಟೇ. ತಗೊಂಡು ಹೋಗಿ ಪೆನ್ಗಳನ್ನ ಕೊಡೋದು ಅಷ್ಟೇ. ನಿಮ್ಗೆ ಗೊತ್ತಲ್ಲ, ಪಾಕರು ವಾಟರ್ಮನ್ ಪೆನ್ಗಳೆಲ್ಲ ಟೂ ಮಚ್ ಕಾಸ್ಟ್. 1 lakh 2 lakh ಇರುತ್ತೆ ಒಂದೊಂದು ವಾಚ್ನು. ಅದ್ರದ್ದು ಕ್ಯಾಶ್ ಎಲ್ಲ ತೊಗೊಂಬಂದಾಗ ಇವ್ರ ಕೈಲೇ ಕೊಡ್ತಾ ಇದ್ದದ್ದು. ಲೈಕ್ ಅವರ ಸ್ವಂತ ತಮ್ಮನ್ನು ಕೂಡ ನಂಬ್ತಿರ್ಲಿಲ್ಲ. ನಾವು ಕೆಲಸ ಬಿಟ್ಟ ಮೇಲೆ ಅವ್ರ ಸ್ವಂತ ತಮ್ಮನೇ 15 ಲಕ್ಷ ದುಡ್ಡು ಎತ್ಕೊಂಡು ಹೋಗ್ಬಿಟ್ಟಿದ್ದ. ಸೊ ಅವ್ರು ಅದೇ ಉದ್ದೇಶಕ್ಕೆ ಅವ್ರು ಬಿಡ್ತಿರ್ಲಿಲ್ಲ, ಸ್ಟಾರ್ಟಿಂಗಿಂದನೇ ಅವ್ರಿಗೆ ಗೊತ್ತಿತ್ತಂತೆ. ಸೊ ಅದನ್ನೇ ಹೇಳ್ತಾರೆ. ಒಳ್ಳೆತನ ಎಷ್ಟು ಕಾಪಾಡುತ್ತೆ ನೋಡಿ ಅವಾಗ. ಆಮೇಲೆ ಮೇಡಮರ್ ಇಲ್ವಾ, ಅವ್ರು ಹೊರಗಡೆ ಹೋಗೋರು ನನಗೆ ಹೇಳ್ಬಿಟ್ಟು, ಯಾರೇ ಬಂದರೂ ಇಂಥದ್ದು ಕೊಟ್ಬಿಡಿ ಬಗ್ಗೆ ಮರೆ ಅಂತ ಹೇಳ್ಬಿಟ್ಟು ಹೋಗೋರು, ಇಟ್ಬಿಟ್ಟು. ಸರ್ ಅಲ್ಲೇ ನಿಂತ್ಕೊಳ್ಳಿ ಅಂತ ಅಂದರೆ ಅಲ್ಲೇ ಆಮೇಲೆ ಅವ್ರಿಗೆ ಫೋನ್ ಮಾಡಿ ಹೇಳೋರಂತೆ, ಏನು ಬಾಡಿ ಗಡ್ಸಿಟ್ಟಿದ್ಯಮ್ಮ, ಒಳಿಕೆ ಕಾಲಿಡಕ್ಕೆ ಬಿಡಲಿಲ್ಲವೋ. ಇಲ್ಲ ಅವ್ರು ಹಂಗೆ. ಆಮೇಲೆ ಬಂದು ಮೇಡಮ್ ಇದ್ದಾಗ, ಏನು ಬಗ್ಗೆ ಮರೆ ನಮ್ಮನ್ನೇ ಎದುರಿಸ್ಬಿಡ್ತೀರ ನೀವು? ಇಲ್ಲ ಸರ್, ನಮ್ಮ ಓನರ್ ಇಲ್ದಾಗ ನಾವು ಹಂಗೆ ಒಳಗಡೆ ಬಿಡಲ್ಲ, ಅಲ್ಲೇ ನಿಂತ್ಕೊಳ್ಳಿ ಅಂದ ಅಲ್ಲೇ ನಿಲ್ಲಿಸಿ ಕೊಟ್ಟು ಕಳಿಸ್ಬಿಡ್ದೆ. ಎಲ್ಲಿ ಬದುಕು ಚೇಂಜ್ ಆಯಿತು, ಎಲ್ಲಿ ಬದುಕು ಬದಲಾಯಿತು ಮನೋಜ್? ಲೈಕ್ 2016 ಒಟ್ಟಿಗೆ ಕೆಲಸ ಮಾಡ್ತಿದ್ರಿ, ಆಯಿತು. 8 + 5 13,000. 2017 ರೋಡಲ್ಲಿ ಬಟ್ಟೆ ಅಂಗಡಿಗೆ ಸೇರ್ಕೊಂಡಾಗ. ಬಟ್ಟೆ ಅಂಗಡಿಗೆ ಸೇರ್ಕೊಂಡ್ರಿ ಇಬ್ರು? ಇವರಲ್ಲ, ನಾನು ಮತ್ತೆ ಅಕ್ಕ. ಓಕೆ. ನಾನು ಮತ್ತೆ ನಮ್ಮ ಅಕ್ಕ. ಏನು ಕೆಲಸಕ್ಕೆ? ಅಕ್ಕನೂ ಇಲ್ಲಿ ಕರ್ಸ್ಕೊಂಡಿದ್ವಿ. ಓಕೆ. ಸೊ ಅವರು ನಾನು ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಮಾಗಡಿ ರೋಡಲ್ಲಿ ಇದೆಯಲ್ಲ, ದೊಡ್ಡದು ಶೋರೂಮು, ಅಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡಿದ್ವಿ. ಏನಾಗಿ? ಲೈಕ್ ಏನು ವರ್ಕರ್ ಆಗಿದೆ. ಬಟ್ಟೆ ಮಾಡಿಸೋದು, ಬಟ್ಟೆ ತೋರಿಸೋದು, ಎತ್ತಿಡೋದು, ಬಂದವರಿಗೆಲ್ಲ ಸೀರೆ ತೋರಿಸೋದು, ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ. ಓಕೆ. ಸೊ ಅವರು ಕೂಡ ಆ್ಯಂಡ್ ನಾನು ಕೂಡ ಇಬ್ಬರು ಅಲ್ಲೊಂದು 6 to 7 months ಏನೋ ವರ್ಕ್ ಮಾಡಿದ್ವಿ. ಅದಾದಮೇಲೂ ಕೂಡ ಅಲ್ಲ, ಲೈಕ್ ನನ್ನ ಪ್ರಕಾರ ನಮ್ಮ ಬದುಕು ಈ ಮಟ್ಟಕ್ಕೆ ಬರೋದಕ್ಕೆ ಕಾರಣ ಒಂದು ಚಿಕ್ಕ ಕೇಬಲ್ ಚಾನಲ್. ಕೇಬಲ್ ಚಾನಲ್? ಎಸ್. ಅಲ್ಲಿ ತನಕ ಏನು ಟಚ್ ಇರಲಿಲ್ಲ ತಾನಿದು? ಯಾವುದೋ ಸಿನಿಮಾ ಮೀಡಿಯಾ ಏನೂ ಗೊತ್ತಿಲ್ಲ. ಹೀಗೆ ಬೆಂಗಳೂರಿನಲ್ಲಿದ್ದಾಗಲೇ ಒಂದು ಸ್ಕ್ರೋಲಿಂಗ್ ಹೋಗ್ತಾ ಇತ್ತು, ನೀವು ನಿರೂಪಕರಾಗಬೇಕೆ, ನಿಮಗೆ ನಿರೂಪಕರಾಗಲು ಆಸಕ್ತಿ ಇದೆ ಅಂತ. ನನಗೊಂದು ಚಿಕ್ಕ ವಯಸ್ಸಿಂದನೂ ಹುಚ್ಚಿತ್ತು, ಏನು ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಇತ್ತು. ಬಟ್ ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ, ಅಮ್ಮಂಗೂ ಹೇಳಿಲ್ಲ, ಯಾರಿಗೂ ಹೇಳಿರಲಿಲ್ಲ. ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಎಲ್ಲರೂ ಸಿನಿಮಾ ನೋಡಿದ್ರೆ ನಾನು ಸಿನಿಮಾದಲ್ಲಿ ಏನಿದೆ ಅಂದರೆ ಫ್ಯಾಕ್ಟ್ ಏನಿದೆ, ಒಳಗಡೆ ಬ್ಯಾಕ್ಗ್ರೌಂಡ್ಸ್ ಎಲ್ಲ ಏನಿದೆ, ಅಲ್ಲಿ ಏನೇನು ನಡೆಯುತ್ತೆ, ಅಲ್ಲಿ ಏನು ಇಟ್ಟಿದ್ದಾರೆ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾರೆ. ಈಗ ಯೂಶ್ವಲಿ ಏನು ಮಾಡ್ತಾರೆ ಅಂತಂದರೆ, ನೀವು ಆದ್ರೂ ಅಷ್ಟೇ, ನಾನು ಫ್ಯಾಕ್ಟಾಗಿ ಹೇಳ್ತಾರೆ, ಒಂದು ಸಿನಿಮಾ ಅಂತ ನೋಡಿದಾಗ ನೀವು ಒಂದು ಹೀರೋ ನೋಡ್ತೀರಾ, ಹೀರೋಯಿನ್ ನೋಡ್ತೀರಾ, ಫೈಟ್ ನೋಡ್ತೀರಾ, ಅಥವಾ ಸಿನಿಮಾ ಕತೆ ನೋಡ್ತೀರಾ. ಬಟ್ ನಾನು ಸಿನಿಮಾದೊಳಗಡೆ ಏನೆಲ್ಲ ಪ್ರಾಪ್ಸ್ ಯೂಸ್ ಮಾಡಿದ್ದಾರೆ ಅಂತಲೂ ಕೂಡ ನೋಡ್ತೀನಿ. ಇದು ಒಂದು ಚಿಕ್ಕ ವಯಸ್ಸಿಂದ ಆಯ್ತದೆ. ನನಗೆ ತುಂಬ ಆಸೆ ಇತ್ತು, ಹೇಳ್ಕೊಂಡಿರಲಿಲ್ಲ. ಯಾಕೆಂದರೆ ಮನೇಲಿ ಕಷ್ಟಗಳು ನೋಡ್ತಾ ಇದ್ವಿ, ನಾವು ಆಗೋಕ್ಕಾಗಲ್ಲ, ಬಟ್ ಪ್ರಯತ್ನ ಮಾಡೋಣ ಅಂತ. ಯಾವಾಗ ಈ ಸ್ಕ್ರಾಲಿಂಗ್ ಬರ್ತಾ ಇತ್ತೋ, ರಿಯಲ್ ಟಿ ವಿ ಅಂತ ಇತ್ತು, ಮೇ ಬಿ ಇವಾಗಲೂ ಇರಬಹುದು. ಅದು ಎಲ್ಲಿ ನೋಡಿದ್ದು? ವೆಂಕಟೇಶ್ವರ ಟೆಕ್ಸ್ಟೈಲ್ಸ್ ಅಲ್ಲಿ ನೋಡಿದ್ದ ಇದು? ಇಲ್ಲ, ಮನೆಗೆ ಬಂದಾಗ ಚಿಕ್ಕದಾಗ ಒಂದು ಟಿ ವಿ ಇತ್ತು, ಅಲ್ಲಿ ನೋಡಿದ್ದು. ಒಂದು ಕೆಲಸಕ್ಕೆ ಅಂತ ಹುಡುಕ್ತಾ ಇದ್ದೆ ವೆಂಕಟೇಶ್ವರ ಟೆಕ್ಸ್ಟೈಲ್ಸ್. ಒಂದು 6 months ಆದಮೇಲೆ ಬಿಟ್ಬಿಟ್ಟೆ. ಬಿಟ್ಬಿಟ್ಟು ಮನೆಯಲ್ಲೇ ಕೂತಿದ್ದಾಗ ಒಂದು ಕೆಲಸಕ್ಕೆ ಅಂತ ಹುಡುಕ್ತಾ ಇದ್ದೆ. ಸೊ ಎಲ್ಲೂ ಕೆಲಸ ಸಿಗ್ತಾ ಇರಲಿಲ್ಲ. ಕೋರಮಂಗ್ಲದಲ್ಲಿ ನನ್ನ ಫ್ರೆಂಡ್ ಒಬ್ಬರು ಹೇಳಿದರು,
ಈ ಜಾಗದಲ್ಲಿ ಕೆಲಸ ಇದೆ ಹೋಗಿ ಕೇಳು ಅಂತ. ಹೋದಾಗ ಏನಾಯಿತು, ಲೈಕ್ ನನಗೆ ಆ ಟೈಮಲ್ಲಿ ಎಜುಕೇಷನ್ನ ಸ್ಟಾಪ್ ಮಾಡಿದ್ದೆ. ನಂದು ಕ್ವಾಲಿಫಿಕೇಷನ್ ಬಂದು 8th ಸ್ಟ್ಯಾಂಡರ್ಡ್ ಅಷ್ಟೇ ಇದ್ದಿದ್ದು, ಕ್ವಾಲಿಫಿಕೇಷನ್ ಕಂಟಿನ್ಯೂ ಮಾಡಿರಲಿಲ್ಲ. ಸೊ ಅದು ಆಮೇಲೆ ಬಂದು ಡಿಗ್ರಿ ಮಾಡ್ಕೊಂಡೆ, ಅದು ಸೆಕೆಂಡ್ರಿ. ಬಟ್ ಅಲ್ಲಿವರೆಗೂ ನನಗೆ ಕ್ವಾಲಿಫಿಕೇಷನ್ ಇರಲಿಲ್ಲ. ಸೊ ಏನಾಯಿತು ಅಂತ ಹೇಳಿದ್ರೆ ಹೋದಾಗ ಲೈಕ್ ಆಫೀಸ್ ಬಾಯ್ ಕೆಲಸ ಇದೆಯಾ ಅಂತ ಕೇಳೋದು. ಇಲ್ಲಪ್ಪ, ಎಲ್ಲ ಯಾವುದೂ ಇಲ್ಲ, ಎಲ್ಲ ಫಿಲ್ ಆಗಿದೆ ಅಂತ. ಏನಾದರೂ ಮಾಡಿ ಕೆಲಸ ತೊಗೋಬೇಕಲ್ಲ ಅಂದ್ಬಿಟ್ಟು ಹೊರಗಡೆ ಕೂತಿದ್ದೆ. ಇಟ್ಸ್ ಅರೌಂಡ್ 6 o'clock ಟೈಮು. ಅಲ್ಲಿಯ CEO ಬಂದು ಹೊರಗಡೆ ಬಂದವರು, ಯಾರು ನೀನು ಇಲ್ಲೇನಕ್ಕೆ ಕೂತಿದ್ಯಾ ಅಂತ ಕೇಳಿದ್ರು. ಆ್ಯಕ್ಚುಲಿ ಈಸ್ ಅ ತಮಿಳಿಯನ್, ಅವ್ರಿಗೆ ಕನ್ನಡ ಬರೋಲ್ಲ. ಸರ್ ಕೆಲಸಕ್ಕೆ ಅಂತ ಬಂದೆ, ಸೆಕ್ಯೂರಿಟಿ ಹೇಳಿದ್ರು ಇಲ್ಲ ಕೆಲಸ ಯಾವುದು ಖಾಲಿ ಇಲ್ಲ ಅಂತಂದರು. ಹೌದಾ, ಓಕೆ, ಏನು ಕೆಲಸ ಮಾಡ್ತೀಯಾ ಅಂತ. ಸರ್ ಆಫೀಸ್ ಬಾಯ್ ಕೆಲಸ ಇದ್ದರೆ ಮಾಡ್ತೀನಿ. ಆಫೀಸ್ ಬಾಯ್ ಯಾವುದು ಕೆಲಸ ಇಲ್ಲ, ಸರಿ ನೀನು ವೆಯ್ಟ್ ಮಾಡು ಬರ್ತೀನಿ ಅಂದ್ಬಿಟ್ಟು ಅವರು ಸ್ಮೋಕ್ ಮಾಡ್ಲಿಕ್ಕೆ ಹೋಗಿ ವಾಪಸ್ ಬಂದರು. ಕಮ್ ಅಂತಂದರು. ಅವ್ರಿಗೆ ಕನ್ನಡ ಪೂರ್ತಿಯ ಸ್ಪಷ್ಟವಾಗಿ ಬರ್ತಿರಲಿಲ್ಲ, ಇಂಗ್ಲೀಷು ತಮಿಳು ಸೇರಿ ಮಾತಾಡ್ತಾರೆ. ಮೇಲ್ಗಡೆ ಕರ್ಕೊಂಡೋಗಿ ಕೂರಿಸಿದ್ರು. ಅಲ್ಲೊಬ್ರು ಟೀಮ್ ಲೀಡರ್ನ ಕಳಿಸಿದ್ರು. ಒಂದು ಹುಡುಗ ಬಂದಿದ್ದಾನೆ ಕರ್ಕೊಂಬ ಅಂತ. ಒಳಗಡೆ ಹೋದೆ. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಯಾಕೆಂತಂದರೆ ನನಗೆ ಎಜುಕೇಷನ್ ಇಲ್ಲ, ಏನೂ ಇಲ್ಲ, ಏನೋ ಒಂಥರ ಫೀಲು. ಈ ಆಫೀಸ್ ಒಳಗಡೆ ನಾನು ಆಫೀಸ್ ಬಾಯ್ ಆಗಿ ಕೆಲಸ ಮಾಡಬೇಕು ಅಂತ ಏನೋ ಚೆನ್ನಾಗಿರತ್ತಲ್ವ ಅಂತ. ಆಫೀಸ್ ಬಾಯ್ ಆಗಿ ಎಸ್, ಸೋ ಎಕ್ಸೈಟೆಡ್. ನಾನೇ ಅನ್ಕೋತಾ ಇದ್ದೀನಿ, ಕಾಫಿ ತಂದ್ಕೊಡ್ತಾ ಇದ್ದೀನಿ, ಅವ್ರು ಕೇಳ್ತಿದ್ದಾರೆ, ಇವ್ರು ಕೇಳ್ತಿದ್ದಾರೆ, ಅವ್ರು ಕರೀತಿದ್ದಾರೆ, ಬಾರೋ ಅಲ್ವಾರು, ಚೆನ್ನಾಗಿರುತ್ತಲ್ವಾ ಅಂತ. ಬಿಕಾಸ್ AC ರೂಮ್, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ AC ಅಂತ ನೋಡಿದ್ದೆ, ಅದೇ ಫಸ್ಟ್. ಅಲ್ಲಿವರೆಗೂ ನಾನು ಸೆಕ್ಯೂರಿಟಿ ಗಾರ್ಡು ಅದು ಇದು ಕೆಲಸ ಮಾಡಿದ್ದಲ್ಲ. ಸೊ ನನ್ನ ಆ AC ರೂಮ್ನಲ್ಲಿದ್ದ ಅಭ್ಯಾಸ ಇಲ್ಲ, ಎಲ್ಲ ಹೊರಗಡೆ ನಿಂತ್ಕೋತಾ ಇದ್ದೆ, ಗೇಟ್ ತೆಗಿಯೋದು ಇದೇ ಮಾಡ್ತಿದ್ದೆ. ಏನೋ ಒಂಥರ ಖುಷಿ. ಇವರು ಯಾರಿದ್ರು ಟೀಮ್ ಲೀಡರ್, ಅವ್ರ ಜೊತೆ ಒಳಗಡೆ ಕರ್ಕೊಂಡೋದ್ರು. ಏನು ಕೆಲಸ ಮಾಡ್ತೀಯಾ ಅಂತ ಕೇಳಿದ್ರು. ಸರ್ ನಾನು ಅವಾಗಲೇ ಹೇಳಿದ್ನಲ್ಲ, ಸೊ ಆಫೀಸ್ ಬಾಯ್ ಕೆಲಸ ಕೊಟ್ಟರೆ. ಇಲ್ಲ ನಿಂಗೆ ಬೇರೆ ಏನಾದರೂ ಕೆಲಸ ಕೊಟ್ಟರೆ ಮಾಡ್ತೀಯಾ ಅಂತ. ಬೇರೆ ಏನು ಕೆಲಸ ಕೊಡ್ಬೋದು ಸರ್, ನನಗೇನೂ ಗೊತ್ತಿಲ್ಲ. ಕಂಪ್ಯೂಟ್ರ್ ಸಿಸ್ಟಮ್ ಗೊತ್ತಾ ಅಂತಂದು. ಹಾಂ ಸರ್ ಗೊತ್ತು ಅಂತ. ಹೆಂಗೆ ಗೊತ್ತು? ನಾವು ಸೈಬರಲ್ಲಿ ಹೋಗ್ತಾ ಇದ್ವಿ. ಹಾಗೆ ಓಕೆ, ಲೆಜೆಂಡ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅಂತಾರಲ್ಲ, ಸುಮ್ಮನೆ ನಾವು ಟೈಮ್ ಪಾಸ್ ಇದ್ದಾಗ 10 ರೂಪಾಯಿ ಕೊಟ್ಬಿಟ್ಟು ಹೋಗ್ತಾ ಇದ್ವಿ. ಫ್ಯಾಕ್ಟ್ ಅದು. ನಾನು ಇವತ್ತು ಸುಳ್ಳು ಹೇಳಿದ್ರು ಪ್ರತಿಯೊಬ್ಬರಿಗೂ ಅರ್ಥ ಆಗುತ್ತೆ ಸೈಬರ್ಗೆ ಏನಕ್ಕೆ ಹೋಗ್ತಿದ್ವಿ ಅಂತ. ಹೋಗ್ತಾ ಇದ್ವಿ. ಜಿಮೇಲ್ ಅಕೌಂಟ್ ಎಲ್ಲ ಮಾಡೋದೆಲ್ಲ ಕಲ್ತಿದ್ದೆ. ನನಗೆ ಅವಾಗ ಫೇಸ್ಬುಕ್, ಆರ್ಕುಟ್ ಅಂತ ಇತ್ತು. ಹೌದು, ಮುಂಚೆ ಫಸ್ಟ್ ಆರ್ಕುಟ್, ಆಮೇಲೆ ಜಿಮೇಲ್. ಎಕ್ಸಾಕ್ಟ್ಲಿ. 98, 2000, 2001 ಎಲ್ಲ ಆರ್ಕುಟ್. ಯಾಹೂ, ಆರ್ಕುಟ್ ಇದೆಲ್ಲ, ಈ ಫೇಸ್ಬುಕ್ ಇದೆಲ್ಲ ಅದೆಲ್ಲ ಇವಾಗ ಬಂದಿದ್ದು ರೀಸೆಂಟಾಗಿ. ಸೊ ಹೌದಾ, ಜಿಮೇಲ್ ಎಲ್ಲ ಕ್ರಿಯೇಟ್ ಮಾಡೋಕ್ಕೆ ಬರುತ್ತಾ? ಸರಿ ಕ್ರಿಯೇಟ್ ಮಾಡೋದ್ರು. ಕೂತ್ಕೊಂಡಲ್ಲೇ ಕ್ರಿಯೇಟ್ ಮಾಡಿದೆ. ಗುಡ್ ಮ್ಯಾನ್, ಎಷ್ಟು ಓದಿದ್ಯಾ? ನಾನು 8th ಸ್ಟ್ಯಾಂಡರ್ಡ್ ಅಷ್ಟೇ. ಐ ಯು ಶ್ಯೂರ್? ಯಾ ಶ್ಯೂರ್ ಸರ್. ಇಂಗ್ಲೀಷ್ ಎಲ್ಲ ಹೆಂಗೆ? ಸರ್ ಇಂಗ್ಲೀಷ್ ಎಲ್ಲ ಬರಲ್ಲ, ಸ್ವಲ್ಪ ಬರುತ್ತೆ. ಬಟ್ ಯುವರ್ ಆಕ್ಸೆಂಟ್ ಇಸ್ ಸೋ ಗುಡ್. ಡೂ ಒನ್ ಥಿಂಗ್, ಲೆಟ್ಸ್ ಗಿವ್ ಯು ಅ ಗುಡ್ ಜಾಬ್. ಐ ಜಸ್ಟ್ ಗಿವ್ ಯು 1 month ಟೈಮ್. ಯು ಹ್ಯಾವ್ ಟು ಪ್ರಿಪೇರ್ ಇಟ್. 1 month ಏನು ನನಗೆ ಅರ್ಥ ಆಗ್ತಿಲ್ಲ ಸೀರಿಯಸ್ಲಿ. ಆ್ಯಂಡ್ ಅವ್ರಿಗೆ ಹೇಳಿದ್ರು, ಲೈಕ್ ಅವನ್ನ ಕರ್ಕೊಂಡೋಗು, ಪ್ರಿಪೇರ್ ಮಾಡು 1 ತಿಂಗಳು ಕೂರಿಸ್ಕೊಳ್ಳೋರು. ನೈಟೆಲ್ಲ ನಿದ್ದೆ ಬರ್ತಾ ಇರೋದು, ತಲೆ ಮೇಲೆ ಹೊಡೆದ್ಬಿಟ್ಟು ಕಂಪ್ಯೂಟರ್ ಕೊಡ್ತಾ ಇದ್ರು. ಹೇಳ್ಕೊಟ್ರು. ಲೈಕ್ ಅದು ಯಾವುದು ಅಂತಂದರೆ IQPC ಅಂತ. ಇವತ್ತಿಗೂ ಒಂದು ಒಳ್ಳೆ ಕಂಪನಿ. ಏನು ಕಂಪನಿ ಅದು? ಇಂಟರ್ನ್ಯಾಷನಲ್ ಕ್ವಾಲಿಟಿ ಆ್ಯಂಡ್ ಪ್ರೊಡಕ್ಟಿವಿಟಿ ಸೆಂಟರ್. ಓ. ಸೊ US UK ನಾವು ಕಾಲ್ ಮಾಡಬೇಕು. ಅಲ್ಲಿ ಜನದ ಹತ್ರ ಕಾಲ್ ಮಾಡಿ ಅವರ ಇಮೇಲ್ ಅಡ್ರೆಸ್ಸು, ಕಾಂಟ್ಯಾಕ್ಟ್ ನಂಬರ್ನ, ಮೇನ್ ಕಂಪನಿಗಳೇನಿರುತ್ತೆ ಆ ಕಂಪನಿಗಳದ್ದು ಡಾಕ್ಯುಮೆಂಟ್ಸನ್ನು ನಾವು ಕಲೆಕ್ಟ್ ಮಾಡಬೇಕು. ಸೊ ನೀಟಾಗಿ ಹೇಳ್ಕೊಟ್ರು. ನಾನು ಚೆನ್ನಾಗಿ ಕಲ್ತ್ಕೊಂಡೆ. ಆ್ಯಂಡ್ ಇಯರ್ ಫಸ್ಟಲ್ಲೇ ಬೆಸ್ಟ್ ಪರ್ಫಾರ್ಮರ್ ಆಫ್ ದಿ ಇಯರ್ ಅಂತ ಅವಾರ್ಡ್ ಬಂತು. ಫುಲ್ಲು ಶಾಕ್, ನಾನೇನೋ ಮಾಡ್ತಿದ್ದೀನಿ ಅಂತ. ಸೊ ಇಟ್ ಇಸ್ ಸೋ ಗುಡ್. ಇವತ್ತಿಗೂ ನಮ್ಮ IQPC ಕಂಪನಿಯಲ್ಲಿ ಈ ಒಂದು ಶೋನ ಪರ್ಟಿಕ್ಯುಲರ್ ಆಗಿ ಯಾರಾದರೂ ನೋಡ್ತಿದ್ರೆ ದೇ ಫೀಲ್ ವೆರಿ ಹ್ಯಾಪಿ. ಯಾಕೆಂದರೆ ಅವತ್ತಿದ್ದದಕ್ಕೂ ಇವತ್ತಿರೋದಕ್ಕೂ ಲಾಟ್ ಆಫ್ ಡಿಫ್ರೆನ್ಸ್. ಅಲ್ಲಿ ಎಷ್ಟಿತ್ತು ಸಂಬಳ? 12,500 ಕೊಡ್ತಾಯಿದ್ರು. ಸ್ಟೆಪ್ ಬೈ ಸ್ಟೆಪ್ಪೇ ಇದೆ ಈಗ. ಅವಾಗ ಅಮ್ಮ ಕೆಲಸ ಮಾಡ್ತಿದ್ರಾ ಇಲ್ವಾ? ಅಷ್ಟೊತ್ತಿಗಾಗಲೇ ಕೆಲಸ ಬಿಡಿಸ್ಬಿಟ್ಟಿದ್ದೆ. ಬೇಡ ಕೆಲಸ ಮಾಡೋದು. ನೀವು ಅಕ್ಕ ಇಬ್ಬರೇ ಕೆಲಸ ಮಾಡ್ತಿದ್ರು? ಅಕ್ಕನೂ ಕೂಡ ಅಲ್ಲೇ ಮನೆ ಹತ್ರ ಕೋಡ್ಬಳೆ ಫ್ಯಾಕ್ಟ್ರಿ ಇತ್ತು, ಅಲ್ಲಿ ಕೋಡ್ಬಳೆ ಇದು ಮಾಡ್ತಿದ್ರು. ಇವರು ಅವಾಗವಾಗ ಫ್ರೀ ಆದಾಗ ಒಂದೊಂದು ಟೈಮ್ನಲ್ಲಿ ಇವರು ಮಾಡ್ತಾ ಇದ್ರು. ಓಕೆ. ಸೊ ಇಟ್ ವಾಸ್ ನೈಸ್.
ಅದಾದ ನಂತರ ಈ ಸ್ಕ್ರೋಲಿಂಗ್ ಒಂದು ತಲೆ ಕೆಡಿಸ್ಕೊಂಡು ಯೋಚನೆ ಮಾಡಿ 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 ಹೋದೆ ರಿಯಲ್ ಟಿವಿ. ಹೋಗ್ಬಿಟ್ಟು ಸರ್ ಈ ಥರ ಚಾನ್ಸ್ ಬೇಕು ನಿಂಗೆ ಬರುತ್ತಾ ಅಂತ. ನನಗೆ ಫಸ್ಟ್ ಆಫ್ ಆಲ್ ನಿರೂಪಕರು ಅಂದ್ರೆ ಏನಂತಾನೆ ಗೊತ್ತಿಲ್ಲ, ಸ್ಕ್ರಾಲಿಂಗ್ ನೋಡಿದ್ದೀನಲ್ಲಿ ಏನೋ ಇರ್ಬೋದು ಅಂದ್ಕೊಂಡು ಹೋಗಿದ್ದೀನಿ. ಸರಿ ನೋಡಪ್ಪ 60,000 ಆಗುತ್ತೆ, ಒಂದು ಕೋರ್ಸ್ ಕಂಪ್ಲೀಟ್ ಮಾಡೋದಬೇಕು, ನಿಂಗೆ ಕೋರ್ಸ್ ಮಾಡು. 60,000 ಕೋರ್ಸ? ಏನು ಕೋರ್ಸು ಸರ್? ನನಗೆ ತಿನ್ನೋಕ್ಕೆ ದುಡ್ಡಿಲ್ಲ, ಇಲ್ಲಿ ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ, ಅಲ್ಲಿ ಸಾಲ ತೀರ್ಸೋಕ್ಕಾಗ್ತಿಲ್ಲ, 60,000 ಎಲ್ಲಿಂದ ತರಲಿ? ಆಮೇಲೆ ಸುರೇಶ್ ಸರ್ ಅಂತ ಇದ್ರು, ಅವರು ಬಂದರು. ನೋಡಪ್ಪ 16,000 ರೂಪಾಯಿ ದುಡ್ಡಾಗುತ್ತೆ, ಈ ಕೋರ್ಸನ್ನು ಕಂಪ್ಲೀಟ್ ಮಾಡ್ಕೊ, ನಿಮ್ಗೆ ಫ್ಯೂಚರ್ ಇದೆ. ಸರ್ ನನ್ನ ಹತ್ರ ಅಷ್ಟು ದುಡ್ಡಿಲ್ಲ, ಬಿಟ್ಬಿಡಿ, ಬೇಡ ಪರವಾಗಿಲ್ಲ. ಒಂದು ಕೆಲಸ ಮಾಡು, ಎಲ್ರಿಗೂ ಒಂದೇ ಸಲ ಕಟ್ಟಕ್ಕೆ ಹೇಳ್ತಿದ್ದೆ, ನಿನಗೆ 3 ಇನ್ಸ್ಟಾಲ್ಮೆಂಟ್ ಕೊಡ್ತೀನಿ, ನೀನು 3ರೊಳಗಡೆ ಎಷ್ಟು ಬೇಗ ಕಲಿತೀಯ ಅಷ್ಟು ನಿನ್ನ ಲಕ್ಕು. 1 ವಾರದಲ್ಲಿ ಕಲ್ತ್ಕೊಂಡೆ. ಇಡೀ ಚಾನಲಲ್ಲಿ ನಾನೇ ಎಲ್ಲದಕ್ಕೂ ನಾನೇ ಓಡಾಡ್ತಿದ್ದೆ. ಇಟ್ ವಾಸ್ ಲೈಕ್ ಹೆಂಗಾಯ್ತು, ನಮ್ಮ ಮನೆ ಥರ ಫೀಲ್ ಆಗ್ತಿತ್ತು ನನಗೆ. ಸೊ ಅಲ್ಲಿಂದ ಇನ್ನು ಯಾವುದು ನಮ್ಮ ಬೆಂಗಳೂರು. ಫಸ್ಟ್ ಟಿವಿಲಿ ಕಾಣಿಸ್ಕೊಂಡಿದ್ದು ಯಾವ ಚಾನಲ್? ರಿಯಲ್ ಟಿವಿ. ರಿಯಲ್ ಟಿವಿ. ಎಸ್. ಫಸ್ಟ್ ಪ್ರೋಗ್ರಾಮ್. ಎಸ್. ಏನು ಪ್ರೋಗ್ರಾಮ್ ಅದು? ಲವ್ ಕೆಫೆ ಅಂತ ಹೇಳ್ಬಿಟ್ಟು. ಏನದು? ಇಂಟ್ರಾಕ್ಷನ್ ಕಾಲರ್ಸ್ ಜೊತೆ ಅಥವಾ ಕಾಲರ್ ಜೊತೆನೇ ಇಂಟ್ರಾಕ್ಷನ್? ಇಂಟ್ರಾಕ್ಷನ್. ಡು ಯು ರಿಮೆಂಬರ್ ದ ಫಸ್ಟ್ ಕಾನ್ವರ್ಸೇಷನ್? ಐ ಡೋಂಟ್ ಥಿಂಕ್ ಸೊ. ತುಂಬ ಹಳೇದಲ್ಲ. ಏನಿತ್ತು ಅವಾಗ? ಮೈಕು, ಅವಾಗ ಕ್ಯಾಮ್ರಾ, ಅವಾಗ ಎಕ್ಸೈಟ್ಮೆಂಟ್ ಏನು? ಅದು ಹೆಂಗಿತ್ತು ಅಂತಂದರೆ, ಫಸ್ಟ್ ಡೇ ಇಟ್ ವಾಸ್ ಲೈಕ್, ಐ ಸ್ಟಿಲ್ ರಿಮೆಂಬರ್ ದ್ಯಾಟ್. ಫಸ್ಟ್ ಡೇ ಕಾಲ್ ಮಾಡಿದ್ರು, ಗಾಬರಿಯಲ್ಲಿ ಏನೋ ಮಾತಾಡೋದಕ್ಕೆ ಹೋಗಿ ಏನೋ ಮಾತಾಡಿ ಲೈನ್ ಕಟ್ ಮಾಡಿ ದೆನ್ ವಾಪಸ್ ಕರೆದ್ಬಿಟ್ಟು ಬೈದು ಮತ್ತೆ ವಾಪಸ್ ನಿಲ್ಸಿದ್ರು. ಈ ಥರದ್ದು ಒಂದು ಎಕ್ಸ್ಪೀರಿಯನ್ಸ್ ಕೂಡ. ಬಟ್ ಅಮ್ಮ ನೋಡಿದ್ರು ಮನೇಲಿ ಅದನ್ನ? ಐ ಥಿಂಕ್ ಫಸ್ಟ್ ಟೈಮ್ ಬರ್ತಿದ್ದ ನನ್ನ ಮಗ. ಟಿವಿನೇ ಇಲ್ಲ. ಕರೆಕ್ಟ್, ಟಿವಿ ಇರಲಿಲ್ಲ ಅವಾಗ. ರಿಯಲ್ ಟಿವಿ ನೋಡೋ ಸೀನ್ ಎಲ್ಲ ಇಲ್ಲವೇ ಇಲ್ಲ. ಬಟ್ ನಿಂಗಷ್ಟೇ ಎಕ್ಸ್ಪೀರಿಯನ್ಸ್ ಇದು ಆಗಿರೋದಂಗೆ. ಇವಾಗ ನೋಡವು ಈ ಉದಯಕ್ಕೆ ಹೋದಾಗ. ಬಟ್ ಉದಯ ಹೋಗಿದ್ಯಾ ಅವಾಗ? ಅದಕ್ಕೂ ಮುಂಚೆ ನನಗೆ A to Z TV ಚಾನಲ್ ಅಂತ ಬಂತು. ಓಕೆ. ಅದಾದ್ಮೇಲೆ ನಮ್ಮ ಬೆಂಗಳೂರು, MCN, 4M TV ಚಾನಲ್, ಎಲ್ಲ ಕೇಬಲ್ ನೆಟ್ವರ್ಕ್ ಎಲ್ಲ 14 ಚಾನಲ್ಸಲ್ಲೂ ವರ್ಕ್ ಮಾಡಿ ನಂತರ ರಾಜ್ ಟಿವಿಗೆ ಬಂದೆ. ಓಕೆ. 3 ವರ್ಷ ಕೆಲಸ ಮಾಡಿದೆ ಆಸ್ ಅನ್ ಆ್ಯಂಕರ್. ಓಕೆ. ಅಲ್ಲಿ ನನ್ನ ಶೋನು ತುಂಬ ಚೆನ್ನಾಗಿ ಬರ್ತಾ ಇತ್ತು. ಅದಾದಮೇಲೆ ಉದಯ ಟಿವಿಗೆ ಅಶೋಕ್ ಸರ್ ಅಂತ ಇದ್ರು ಉದಯ ಟಿವಿಲಿ. ಉದಯ ಟಿವಿಗೆ ನನಗೊಂದು ಕನ್ಸೋದು, ನಾನು ಯೂಟರ್ನಲ್ಲಿ ಬರಬೇಕು ಅಂತ. ಎಷ್ಟೋ ಸಲ ಟ್ರೈ ಮಾಡಿದೆ, ಹೆಂಗೋ ಟ್ರೈ ಮಾಡಿದೆ, ಯಾವುದೂ ವರ್ಕೌಟ್ ಆಗಲಿಲ್ಲ. ಕೊನೆಗೆ ಅಶೋಕ್ ಸರ್ ಅಂತ ಇದ್ದರು. ಐ ಸ್ಟಿಲ್ ರಿಮೆಂಬರ್, ಯಾಕೋ ಆಗಲ್ಲ, ನಾನು ಕೊಡಿಸ್ತೀನಿ ಬಾರೋ ಅಂತ ಹೇಳಿ ಕರ್ಕೊಂಡೋಗಿ ಅವ್ರು ಆಡಿಷನ್ ಕೊಡಿಸಿ ಸೆಲೆಕ್ಟ್ ಮಾಡಿಸಿದ್ರು. ಯಾವ ಇಯರ್ ಇದು? 2017. ಸೊ ಲೈಫ್ ಟರ್ನಿಂಗ್ ಪಾಯಿಂಟ್ ಯಾವುದು? ಉದಯನಾ? ಉದಯಾಗಿ ಬಂದಮೇಲೆ ನೋಡಿದ್ದು. ಎಸ್.